ಹಲೋ ಗೈಸ್, ಎಲ್ರಿಗೂ ನಮಸ್ತೆ. ಸ್ವಿಂಗ್ ಟ್ರೇಡಿಂಗ್ ಪಾರ್ಟ್ 2ಗೆ ನಿಮ್ಗೆಲ್ರಿಗೂ ಸ್ವಾಗತ. ಫಸ್ಟ್ ಪಾರ್ಟ್ ಅಲ್ಲಿ ನಾವೇನ್ ಮಾಡಿದ್ವಿ, ಕಂಪ್ಲೀಟ್ ಆಗಿ ನಾವು ಯಾವ ತರ ಸ್ಕ್ರೀನರ್ ಯೂಸ್ ಮಾಡಬೇಕು, ಹಾಗೆ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಗಳು ಕೂಡ ಹೇಳಿದ್ದೆ. ಈಗ ನಾವು ನೆಕ್ಸ್ಟ್ ಪಾರ್ಟ್ ಅಂದ್ರೆ ಪಾರ್ಟ್ 2 ನ ಕಂಟಿನ್ಯೂ ಮಾಡುವಂತ ಸಮಯ ಈಗ. ಓಕೆ, ಸೊ ಬಟ್ ಆದ್ರೆ ನಾನು ಲಾಸ್ಟ್ ಪಾರ್ಟ್ ಅಲ್ಲಿ ಒಂದೇ ಏನ್ ಮಿಸ್ ಮಾಡಿದ್ದೆ ಅಂತ ಅಂದ್ರೆ, ಈ ಸ್ಕ್ರೀನರ್ ನ ನೀವು ಆಡ್ ಮಾಡ್ಕೊಂಡ್ಮೇಲೆ ನಾನು ಅದನ್ನ ನಿಮ್ಗೆ ಸೇವ್ ಮಾಡ್ಕೊಳ್ಳೋಕೆ ಹೇಳೋದನ್ನ ಮರ್ತು ಬಿಟ್ಟಿದ್ದೆ. ನೋಡಿ, ಇದೆಲ್ಲ ಆಡ್ ಮಾಡಿದಿರಲ್ವಾ, ಸೊ ಇದನ್ನೇನಾದ್ರೂ ನೀವು ಸೇವ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಇದೇ ತರ ನೀವು ಆಡ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಬೇಕಾಗುತ್ತೆ. ಒಂದ್ಸಾರಿ ಇದನ್ನ ಸೇವ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ನಿಮ್ಮ ಒಂದು ಏನು ಸ್ಕ್ರೀನರ್ ಅಲ್ಲಿ ಸೇವ್ ಆಗಿರುತ್ತೆ, ಮತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಸ್ಕ್ಯಾನ್ ಮಾಡ್ಕೊಡುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಕಾಣ್ತಿದೆಯಲ್ವಾ ನ್ಯೂ ಸ್ಕ್ರೀನ್ ಅಂತ, ಇಲ್ಲಿ ನೀವು ಇದೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ಜಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ನೇಮ್ ಕೇಳುತ್ತೆ, ನೀವ್ ಏನ್ ಬೇಕಾದ್ರೂ ಕೊಡಬಹುದು. ನಾನು ಸ್ವಿಂಗ್ ಟ್ರೇಡಿಂಗ್ ಸ್ಕ್ರೀನರ್ ಅಂತ ಕೊಡ್ತೀನಿ. ಸೊ ಈಗ ನಾನು ಸ್ವಿಂಗ್ ಟ್ರೇಡಿಂಗ್ ಸ್ಕ್ರೀನರ್ ಅಂತ ಕೊಟ್ಟಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಬೇಕಾದ್ರೂ ಕೊಡಬಹುದು ಅಥವಾ ಕೊಡದೇನು ಕೂಡ ಇರಬಹುದು. ಜಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಸೇವ್ ಆಗಿರುತ್ತೆ. ಅಗೇನ್ ಈಗ ನಾನು ಟಿಕ್ಕರ್ ಟೈಪ್ ಮೇನ್ ಪೇಜ್ ಬರ್ತೀನಿ. ನಾವಿಲ್ಲಿ ಸ್ಕ್ರೀನರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಮತ್ತೆ ಆಡ್ ಮಾಡಬೇಕು ಅಂತ ಇಲ್ಲ, ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಏನಿದೆಯಲ್ವಾ ಇದನ್ನ ಕ್ಲಿಕ್ ಮಾಡಬೇಕು ಅಂತ ಇಲ್ಲ. ಸ್ವಿಂಗ್ ಟ್ರೇಡಿಂಗ್ ಸ್ಕ್ರೀನರ್ ಅಂತ ಇಲ್ಲಿ ನೀವು ಸೇವ್ ಮಾಡಿದ್ರಲ್ವಾ, ನೋಡಿ ಸೇವ್ಡ್ ಸ್ಕ್ರೀನ್ ಅಂತ ಕಾಣ್ತಿದೆ, ಇಲ್ಲಿ ಕೆಳಗಡೆ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀವು ಏನೇನ್ ಫಿಲ್ಟರ್ ಆಡ್ ಮಾಡಿದಿರೋ ಅವೆಲ್ಲ ಆಡ್ ಆಗಿರುತ್ತೆ. ಜಸ್ಟ್ ಲೋಡ್ ಅಂತ ಕ್ಲಿಕ್ ಮಾಡಿ. ಮೊದಲೇನೊಂದು ನೀವು ಆಡ್ ಮಾಡ್ಕೊಂಡಿದ್ರು ಅವೆಲ್ಲ ಕಾಣಿಸುತ್ತೆ. ನಿಮ್ಗೆ ಏನಾದ್ರೂ ಚೇಂಜಸ್ ಬೇಕು ಅಂದ್ರೂ ಕೂಡ ಇಲ್ಲಿ ಚೇಂಜಸ್ ಮಾಡ್ಕೋಬಹುದು, ಬಟ್ ಅಪ್ಡೇಟ್ ಅಂತ ಕೊಡಿ ಇಲ್ಲಿ. ಸೊ ಇದಿಷ್ಟು ನಾನು ಆಕ್ಚುಲಿ ಹೇಳೋದನ್ನ ಮರ್ತು ಬಿಟ್ಟಿದ್ದೆ. ಸೊ ಒಂದ್ಸರಿ ನಿಮ್ಗೆ ಹೇಳುವಂತ ಹೇಳಿದೀನಿ. ಓಕೆನಾ, ಈಗ ನಾವು ನೆಕ್ಸ್ಟ್ ಏನೇನಿದೆ ಅಂತ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗುವ. ಈಗ ನಾವು ನೋಡಬೇಕಾಗಿರೋದು ಫಂಡಮೆಂಟಲ್ ಅನಾಲಿಸಿಸ್. ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಅಂದ್ರೂ ಕೂಡ ನಮಗೆ ಫಂಡಮೆಂಟಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದು ಪಾಯಿಂಟ್ ಗಳನ್ನ ನೋಡಬೇಕು ಅಂದ್ರೆ ನಾವು ಡೀಪ್ ಆಗಿ ಹೋಗಲ್ಲ, ಏನೇನ್ ಇಂಪಾರ್ಟೆಂಟ್ ಬೇಕೋ ಅಷ್ಟು ಮಾತ್ರ ನೋಡ್ತೀವಿ. ಫಸ್ಟ್ ಪಾಯಿಂಟ್ ಬಂದು ಮಾರ್ಕೆಟ್ ಕ್ಯಾಪಿಟಲ್. ಆಲ್ರೆಡಿ ನಾವು ಇದನ್ನ ಸ್ಕ್ರೀನರ್ ಅಲ್ಲಿ ಕೊಟ್ಟಿದೀವಿ. ನಮಗೆ 5000 crores ಗಿಂತ ಮೇಲೆ ಇರಬೇಕು ಅಂತ ಅದು ಆಲ್ರೆಡಿ ಕೊಟ್ಟಿರುತ್ತೆ. ಬಟ್ ಆದ್ರೂ ನಾವು ಸ್ಕ್ರೀನರ್ ಓಪನ್ ಮಾಡೋದ್ರಿಂದ ನಾವು ಒಂದ್ಸಾರಿ ಇದನ್ನ ನೋಡ್ಕೊಳ್ಳೋದು ಒಳ್ಳೇದು. ಇಲ್ಲಿ ಸ್ಕ್ರೀನರ್ ಅಂತಂದ್ರೆ ಇದು ಬೇರೆ ಸ್ಕ್ರೀನರ್ ಆಗುತ್ತೆ, screener.in ಅಂತ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ವೆಬ್ಸೈಟ್. ಹಾಗೆ ನೀವು ವಿಡಿಯೋದಲ್ಲಿ ನೋಡಬಹುದು. ಜಸ್ಟ್ ನೀವು ಗೂಗಲ್ ಹೋಗಿ screener.in ಅಂತ ಕೊಟ್ರೆ ನಿಮ್ಗೆ ಆ ವೆಬ್ಸೈಟ್ ಓಪನ್ ಆಗುತ್ತೆ. ಹೆಂಗ್ ಚೆಕ್ ಮಾಡೋದು ಏನು ಅಂತ ನಿಮ್ಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಟಾಕ್ ಪಿ. ಸ್ಟಾಕ್ ಪಿ ಅಂತಂದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ. ಯಾವ್ದಾದ್ರು ಒಂದು ಸ್ಟಾಕ್ ಈಗ 500 rupees ಇದೆ ಅಂತ ಇಟ್ಕೊಳ್ಳಿ, ಇದ್ರದ್ದು ಪಿ ಏನಾದ್ರು ನಮ್ಗೆ ಜಾಸ್ತಿ ಇದೆ ಅಂತ ಅಂದ್ರೆ ನಮ್ಗೆ ಈ ಸ್ಟಾಕ್ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಅಂತ ಅರ್ಥ. ನಾರ್ಮಲ್ ಆಗಿದೆ ಅಂದ್ರೆ ಇದ್ರ ವ್ಯಾಲ್ಯೂಯೇಷನ್ ಒಂದು ಆವರೇಜ್ ಆಗಿದೆ, ನಾವು ಇದ್ರಲ್ಲಿ ಎಂಟ್ರಿ ಆಗಬಹುದು ಅಂತ ಅರ್ಥ. ಅಥವಾ ಲೋ ಇದ್ರೆ ನಮ್ಗೆ ಇದ್ರ ವ್ಯಾಲ್ಯೂಯೇಷನ್ ತುಂಬಾ ಲೋ ಇದೆ, ಪಿ ವ್ಯಾಲ್ಯೂಯೇಷನ್ ಇನ್ನೂ ಮೇಲೆ ಹೋಗುತ್ತೆ ಅಂತ ಅರ್ಥ. ಸೊ ಅದು ಹೆಂಗೆ ಏನ್ ಚೆಕ್ ಮಾಡೋದು ಅಂತ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದು ನಮಗೆ ಎನ್ ಪಿ ಅಂತಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಇದು ನಮಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಯಾವುದೇ ಸೆಕ್ಟರ್ ಗಳಲ್ಲಿ ಬರಲ್ಲ. ಫಾರ್ ಎಕ್ಸಾಂಪಲ್ ಹಿಂದೂಸ್ತಾನ್ ಯುನಿಲಿವರ್, HL ಇದ್ರಲ್ಲೆಲ್ಲ ಬರಲ್ಲ ಇದು ಎನ್ ಪಿ. ಅಂದ್ರೆ ಅಲ್ಲಿ ಯಾವುದೇ ರೀತಿ ಅವರು ನಾನ್ ಪರ್ಫಾರ್ಮಿಂಗ್ ಅಸೆಟ್ ನ ಕ್ಯಾರಿ ಮಾಡಲ್ಲ, ಲೋನ್ ಗಳು ಕೊಡಲ್ಲ ಅವರು. ಬಟ್ ಬ್ಯಾಂಕಿಂಗ್ ಅಲ್ಲಿ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದು ಡೆಪ್ಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೆಪ್ಟ್ ಅಂತ ಅಂದ್ರೆ ಸಾಲಗಳು. ಒಂದು ಕಂಪನಿ ಮೇಲೆ ಎಷ್ಟು ಸಾಲ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡಬೇಕು. ಇದೇನಾದ್ರೂ ನಮಗೆ ಮಾರ್ಕೆಟ್ ಕ್ಯಾಪಿಟಲ್ ಗಿನ ಜಾಸ್ತಿ ಇದೆ ಅಂತ ಅಂದ್ರೆ ಅದು ನಮಗೆ ಆ ಕಂಪನಿ ಅಷ್ಟೊಂದು ಸೇಫ್ ಅಲ್ಲ ಅಂತ ಅರ್ಥ. ಅಗೇನ್ ಬ್ಯಾಂಕಿಂಗ್ ಅಲ್ಲಿ ಬೇರೆ ತರ ಅಪ್ಲೈ ಮಾಡಬೇಕು. ಅದನ್ನು ಕೂಡ ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದು ನಮಗೆ ಕ್ವಾರ್ಟರ್ಲಿ ರಿಸಲ್ಟ್. ಇದು ಕೂಡ ನಮಗೆ ಸ್ವಿಂಗ್ ಟ್ರೇಡಿಂಗ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ತರ ಇದೆ ಅದ್ರ ಮೇಲೆ ನಮಗೆ ಮುಂದಿನ 3 ತಿಂಗಳು ಅಂದ್ರೆ ಇದು 3 ತಿಂಗಳಿಗೆ ಬರುವಂತ ಒಂದು ರಿಸಲ್ಟ್, ಅದ್ರ ಮೇಲೆ ನಮಗೆ ಸ್ಟಾಕ್ ಮೂವ್ಮೆಂಟ್ ಇರುತ್ತೆ. ಸೊ ಇದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಹಾಗೆ ನಮಗೆ ನೆಕ್ಸ್ಟ್ ಪಾಯಿಂಟ್ ಬಂದು ಇಯರ್ಲಿ ಪ್ರಾಫಿಟ್ ಅಂಡ್ ಲಾಸ್. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದು ಸ್ವಿಂಗ್ ಟ್ರೇಡಿಂಗ್ ಇನ್ನ ನಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದ್ರೆ ಇದನ್ನು ಕೂಡ ನಾವು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಅಬ್ಸರ್ವ್ ಮಾಡಬೇಕು. ಒಂದ್ಸಾರಿ ನೀವು ವರ್ಷದಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಾಕು, ನಿಮ್ಗೆ ಇದು ಗೊತ್ತಾಗ್ಬಿಡುತ್ತೆ. ಬಟ್ ತುಂಬಾ ಸ್ಟಾಕ್ ನಾವು ಅನಲೈಸ್ ಮಾಡ್ತಿರೋದ್ರಿಂದ ನಮ್ಗೆ ಇದು ಮರ್ತೋಗ್ತಿರೋದ್ರಿಂದ ಎವ್ರಿ ಟೈಮ್ ಇದನ್ನ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಇದು ಕೂಡ ಈ ಕ್ವಾರ್ಟರ್ಲಿ ರಿಸಲ್ಟ್ ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಅದ್ರ ಜೊತೆನೆ ಬರುವಂತ ಡೇಟಾ ಇದು. FII DII ಆಕ್ಟಿವಿಟಿ. ಇದನ್ನ ನಾವು ಸ್ಕ್ರೀನರ್ ಅಲ್ಲಿ ಆಲ್ರೆಡಿ ಕೊಟ್ಟಿದೀವಿ ನಾವು ಟಿಕ್ಕರ್ ಟೈಪ್ ಅಲ್ಲಿ. ಅಂದ್ರೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋರು ನಮ್ಗೆ ಬೇಕು ಅಂತ. ಅವ್ರು ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ, ನೆಗೆಟಿವ್ ಹೋಗ್ತಾ ಇದ್ರು ಅಥವಾ ಪಾಸಿಟಿವ್ ಹೋಗ್ತಾ ಇದ್ರು, ಅದನ್ನೆಲ್ಲ ತಿಳ್ಕೊಳ್ಳಕ್ಕೆ ಈ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಪಾಯಿಂಟ್ ನಾವು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಮಾಡಬೇಕಾಗಿರುವಂತಹ ಒಂದು ಫಂಡಮೆಂಟಲ್ ಅನಾಲಿಸಿಸ್. ಇದನ್ನ ನಾವೀಗ ಪ್ರಾಕ್ಟಿಕಲ್ ಆಗಿ screener.in ವೆಬ್ಸೈಟ್ ಅಲ್ಲಿ ಒಂದೊಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಯಾವ ತರ ಇರಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಅದಾದ್ಮೇಲೆ ನಾವು ನಮ್ಮ SR ಲೆವೆಲ್ ಟೂಲ್, ಹಾಗೆ ಅದರಲ್ಲಿ ಯಾವ ತರ ಎಂಟ್ರಿ ತಗೋಬೇಕು, ವೇವ್ ಅನಾಲಿಸಿಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು screener.in ವೆಬ್ಸೈಟ್ ಗೆ ಹೋಗುವ. ಈಗ ನಾವು screener.in ವೆಬ್ಸೈಟ್ ಅಲ್ಲಿ ಇದೀವಿ. ಜಸ್ಟ್ ನೀವು ಗೂಗಲ್ ಕ್ರೋಮ್ ಹೋಗಿ ಇಲ್ಲಿ screener.in ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ತರ ವೆಬ್ ಪೇಜಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ನನಗೆ ಈ ತರ ಒಂದು ಓಪನ್ ಆಗುತ್ತೆ. ನೀವು ಲಾಗಿನ್ ಆಗಿಲ್ಲ ಅಂದ್ರೆ ಜಸ್ಟ್ ಸ್ವಲ್ಪ ಚೇಂಜಸ್ ಇರುತ್ತೆ. ಬಟ್ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಈ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ. ಲಾಗಿನ್ ಆದ್ರೆ ನಿಮಗೆ ಬೆನಿಫಿಟ್ ಏನಂತಂದ್ರೆ ನೀವು ಕೆಲವೊಂದು ಆಪ್ಷನ್ ನ ಆಡ್ ಮಾಡ್ಕೋಬಹುದು, ಬೇಡ ಅಂದ್ರೆ ರಿಮೂವ್ ಕೂಡ ಮಾಡಬಹುದು. ಬಟ್ ನಿಮಗೆ ಲಾಗಿನ್ ಆಗಿಲ್ಲ ಅಂದ್ರೆ ನಿಮಗೆ ಆ ಆಪ್ಷನ್ ನ ಆಡ್ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಎಷ್ಟು ಆಪ್ಷನ್ಸ್ ಇರುತ್ತೆ ಅಷ್ಟು ಮಾತ್ರ ನೀವು ಯೂಸ್ ಮಾಡಬಹುದು. ಸೊ ನಾನು ನಿಮ್ಗೆ ಅದು ಯಾವ್ಯಾವ್ದನ್ನ ಆಡ್ ಮಾಡಬಹುದು, ಯಾವ್ಯಾವ್ದನ್ನ
ರಿಮೂವ್ ಮಾಡಬಹುದು ಅದೆಲ್ಲ ನಿಮಗೆ ತೋರಿಸ್ತೀನಿ. ಜಸ್ಟ್ ನೀವು ಸೈನ್ ಇನ್ ಅಂತ ಕೊಟ್ಟು ನಿಮ್ಮ ಇಮೇಲ್ ಐಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ನಿಮಗೆ ಕ್ರಿಯೇಟ್ ಆಗುತ್ತೆ. ಇಲ್ಲೂ ಕೂಡ ಯಾವುದೇ ರೀತಿ ಪೇ ಮಾಡುವಂತ ನೆಸೆಸಿಟಿ ಇಲ್ಲ. ಹಾಗೆ ಇದು ಕೂಡ ಒಂದು ಸೆಕ್ಯೂರ್ಡ್ ವೆಬ್ಸೈಟ್, ನಿಮ್ ಡೇಟಾಗೆ ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಈಗ ನಾವು ಫಸ್ಟ್ ಟಿಕ್ಕರ್ ಟೈಪ್ ಹೋಗುವ, ಯಾವ್ದಾದ್ರು ಒಂದು ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಳ್ಳುವ. ರಿಲಯನ್ಸ್ ಇಂಡಸ್ಟ್ರಿನೇ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಅದ್ರ ಬಗ್ಗೆ ನಾವೀಗ ಅನಾಲಿಸಿಸ್ ಮಾಡುವ. ಕಂಪ್ಲೀಟ್ ಆಗಿ ನಾವು ಎಂಟ್ರಿ ತಗೊಳ್ವರ್ಗು ಅಂದ್ರೆ ನಮ್ಮ SR ಲೆವೆಲ್ ಟೂಲ್ ಜೊತೆಲಿ ವೇವ್ ಅನಾಲಿಸಿಸ್ ಎಲ್ಲಾನು ನಿಮಗೆ ಇದೇ ಸ್ಟಾಕ್ ಮೇಲೆ ತೋರಿಸ್ತೀನಿ. ಹಾಗೆ ಇನ್ನೊಂದೆರಡು ಸ್ಟಾಕ್ ಕೂಡ ತೋರಿಸ್ತೀನಿ. ಈಗ ನೋಡಿ ನಮಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಓಪನ್ ಆಗಿದೆ. ನೀವು ಇಲ್ಲಿ ಜಸ್ಟ್ ಸರ್ಚ್ ಬಾಕ್ಸ್ ಅಲ್ಲಿ ಹೋಗಿ ನಿಮ್ಗೆ ಯಾವ ಒಂದು ಸ್ಟಾಕ್ ಬೇಕೋ ಅದ್ರ ಬಗ್ಗೆ ನೀವು ಕೊಟ್ರೆ ಆ ಸ್ಟಾಕ್ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಿಮಗೆ ಬರುತ್ತೆ. ಹಾಗೆ ನಾನು ನಿಮಗೆ ಆಗ್ಲೇ ಹೇಳದ್ನಲ್ವಾ, ಈ ಒಂದು ಸ್ಕ್ರೀನರ್ ನ ನೀವು ಲಾಗಿನ್ ಮಾಡ್ಕೊಂಡ್ರೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ನೀವು ನಾರ್ಮಲ್ ಆಗಿ ವಿತೌಟ್ ಇಮೇಲ್ ಐಡಿ ಆ ಸ್ಟಾಕ್ ಡೀಟೇಲ್ಸ್ ನ ಕೊಟ್ರೆ ನಿಮಗೆ ನಾರ್ಮಲ್ ಆಗಿ ನಿಮಗೆ ಮಾರ್ಕೆಟ್ ಕ್ಯಾಪಿಟಲ್, ಕರೆಂಟ್ ಪ್ರೈಸ್, ಹಾಗೆ ಬುಕ್ ವ್ಯಾಲ್ಯೂ ಇವೆಲ್ಲ ತೋರಿಸುತ್ತೆ. ಬಟ್ ಈ ಡೆಪ್ತ್ ಮತ್ತೆ ಈ ಪ್ಲೆಡ್ ಪರ್ಸೆಂಟೇಜ್ ಅಂತ ಏನ್ ಕಾಣ್ತಿದೆಯಲ್ವಾ, ಇವೆಲ್ಲ ನಿಮಗೆ ನೋಡಕ್ ಸಿಗಲ್ಲ. ಸೊ ಇದೆಲ್ಲ ಆಗ್ಬೇಕು ಅಂದ್ರೆ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ಹೆಂಗ್ ಆಡ್ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ ಎಡಿಟ್ ರೇಷಿಯೋ ಅಂತ ಇದೆಯಲ್ವಾ, ಸೊ ಇಲ್ಲಿಗೆ ಹೋದ್ರೆ ನಿಮ್ಗೆ ಯಾವ್ಯಾವ ಪಾಯಿಂಟ್ ಗಳು ಬೇಕು ನಿಮ್ಗೆ ಇಲ್ಲೆಲ್ಲ ಇರುತ್ತೆ. ಜಸ್ಟ್ ಟಿಕ್ ಮಾಡಿ ನೀವು ಇಲ್ಲಿ ಸೇವ್ ಕ್ವಿಕ್ ರೇಷಿಯೋ ಅಂತ ಕೊಟ್ಬಿಟ್ರೆ ಆಯ್ತು, ನಿಮ್ಗೆ ಅಲ್ಲಿ ಸೇವ್ ಆಗಿರುತ್ತೆ. ಸೊ ಯಾವ್ದಾದ್ರು ನಿಮ್ಗೆ ಸುಮ್ನೆ ತೋರಿಸ್ತೀನಿ. ಫಸ್ಟ್ ಈ ಡೆಪ್ತ್ ನ ನಾನು ತೆಗೆದು ಬಿಡ್ತೀನಿ, ಅನ್ಟಿಕ್ ಮಾಡಿ ಸೇವ್ ಅಂತ ಕೊಡ್ತೀನಿ. ನೋಡಿ ಈಗ ನಮಗೆ ಡೆಪ್ತ್ ಆಪ್ಷನ್ ಹೊರಟೋಯ್ತು. ಈಗ ನನಗೆ ಅದು ಬೇಕು ಅಂದ್ರೆ ಈ ಎಡಿಟ್ ರೇಷಿಯೋ ಅಂತ ಇದೆಯಲ್ವಾ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನನಗೆ ಡೆಪ್ತ್ ಆಪ್ಷನ್ ಇರುತ್ತೆ. ಸೊ ಯಾವ್ದು ಬೇಕಾದ್ರೂ ನೀವು ಆಡ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ನೀವು ಈ ತರ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಕ್ವಿಕ್ ರೇಷಿಯೋ ಅಂತ ಕೊಟ್ರೆ ನೋಡಿ ಇಲ್ಲಿ ನನಗೀಗ ಡೆಪ್ತ್ ಬಂತು. ಸೊ ಈ ತರ ಫ್ಯೂಚರ್ಸ್ ನ ನೀವು ಯೂಸ್ ಮಾಡಬೇಕು ಅಂದ್ರೆ ನೀವು ಇಮೇಲ್ ಐಡಿ ಥ್ರೂ ಲಾಗಿನ್ ಆಗಬೇಕು, ಇಲ್ಲ ಅಂದ್ರೆ ನಿಮ್ಗೆ ಇದು ಬರಲ್ಲ. ಸೊ ಅದೇ ತರ ಕೆಳಗಡೆ ಕೂಡ ನೋಡಿ ಇಲ್ಲಿ ಎಡಿಟ್ ಕಾಲಮ್ಸ್ ಇದೆ. ಸೊ ಇಲ್ಲೂ ಕೂಡ ನೋಡಿ ಕರೆಂಟ್ ಮಾರ್ಕೆಟ್, PE, ಇಂಡಸ್ಟ್ರಿ, ತುಂಬಾ ಒಂದು ಇಷ್ಟು ಕಾಲಮ್ಸ್ ಇದೆ. ಸೊ ಇವೆಲ್ಲ ಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಈ ತರ ಎಡಿಟ್ ಕಾಲಮ್ ಹೋಗಿ ಇಷ್ಟು ಆಪ್ಷನ್ಸ್ ಇರುತ್ತೆ, ಏನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಕಾಲಮ್ಸ್ ಅಂತ ಕೊಟ್ಬಿಟ್ರೆ ನಿಮ್ಗೆ ಇಲ್ಲಿ ಆಡ್ ಆಗುತ್ತೆ ಈ ಕಾಲಮ್ಸ್ ಅಲ್ಲಿ. ಸೊ ಇದ್ರ ಅಡ್ವಾಂಟೇಜ್ ಏನಂತ ಅಂದ್ರೆ ನಿಮ್ಗೆ ಎಲ್ಲ ಕೂಡ ನಿಮ್ ಶಾರ್ಟ್ ಕಟ್ ಅಲ್ಲೇ ನಿಮ್ ಕಣ್ ಮುಂದೆನೆ ಇರುತ್ತೆ. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಬೇರೆ ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಟೈಮ್ ಸೇವ್ ಮಾಡಿದ್ರೆ ನಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೇದು. ಸೊ ಅದಕ್ಕೋಸ್ಕರ ನಿಮ್ಗೆ ಇದನ್ನ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಬೇಕಾದ್ರೆ ನೀವು ಈ ತರ ಯೂಸ್ ಮಾಡ್ಕೋಬಹುದು. ಸೊ ಈಗ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನಮಗೆ ಫಂಡಮೆಂಟಲಿ ಏನಾಗಿದೆ, ಇದೊಂದು ಸ್ಟ್ರೆಂತ್ ಇರುವಂತ ಸ್ಟಾಕ್. ಎಲ್ರಿಗೂ ಗೊತ್ತಿದೆ ಇದೊಂದು ಸ್ಟ್ರೆಂತ್ ಇದೆ ಅಂತ, ಬಟ್ ಹೆಂಗ್ ಅನಲೈಸ್ ಮಾಡೋದು ಅನ್ನೋದು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವಲ್ಲೇನು ಒಂದು 7-8 ಪಾಯಿಂಟ್ ಇಟ್ಟಿದ್ದೀನಲ್ವಾ, ಅದರಲ್ಲಿ ನಾನು ಫಸ್ಟ್ ಮಾರ್ಕೆಟ್ ಕ್ಯಾಪಿಟಲ್ ನೋಡ್ಬೇಕು ಅಂತ ಹೇಳಿದ್ದೆ. ಸೊ ಮಾರ್ಕೆಟ್ ಕ್ಯಾಪಿಟಲ್ ನಮಗೆ 5000 crores ಅಬೌವ್ ಮೇಲೆ ಇದೆ ಅಂತ ನಮಗೆ ಟಿಕ್ಕರ್ ಟೇಪ್ ಹೇಳುತ್ತೆ. ಬಟ್ ಎಷ್ಟಿದೆ ಅಂತ ಹೇಳೋದು ನಮಗೆ ಇಲ್ಲೇನೆ. ಸೊ ನೋಡಿ ಎಷ್ಟಿದೆ, ನಮಗೆ 17 ಲಕ್ಷ ಚೇಂಜ್ ಕ್ರೋಡ್ಸ್ ಅಲ್ಲಿ ಇದೆ ನಮಗೆ. ಸೊ ಒಂದು ಒಳ್ಳೆ ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿರುವಂತ ಕಂಪನಿ, ತುಂಬಾ ಸ್ಟ್ರಾಂಗ್ ಸ್ಟಾಕ್ ಇದು. ಹಾಗೆ ನಮಗೆ ಸ್ಟಾಕ್ ಪಿ ಎಷ್ಟಿದೆ, 25.3 ಇದೆ. ಸೊ ಇದು ನಮಗೆ ಕರೆಕ್ಟಾ ಅಥವಾ ಜಾಸ್ತಿ ಇದೆಯಾ ಅನ್ನೋದನ್ನ ನಾನು ನಿಮಗೆ ಕೆಳಗಡೆ ಕಾಲಮ್ಸ್ ಅಲ್ಲಿ ಕಂಪೇರ್ ಮಾಡಿ ತೋರಿಸ್ತೀನಿ. ಬಟ್ ಇದನ್ನ ಜಸ್ಟ್ ಈಗ ಒಂದು ಹೋಲ್ಡ್ ಅಲ್ಲಿ ಇಟ್ಟಿರಿ. ನೆಕ್ಸ್ಟ್ ಪಾಯಿಂಟ್ ಏನು, ನಮಗೆ ಪ್ಲೆಡ್ಜ್ ಪರ್ಸೆಂಟೇಜ್ ಅಂದ್ರೆ ನಮಗೆ ಈ ಒಂದು ಕಂಪನಿಯವರು ಇವ್ರ ಶೇರ್ ನ ಅಡ ಇಟ್ಕೊಂಡು ಬೇರೆ ಏನಾದ್ರು ಮಾಡಿದಾರಾ ಅನ್ನೋದನ್ನ ನಾವು ನೋಡ್ಬೇಕಿಲ್ಲಿ. ಸೊ ನಮ್ಗೆ ಏನಾಗಿದೆ, ಇಲ್ಲಿ 0 ಇದೆ. ಸೊ ಏನು ಇವರು ಅಡ ಇಟ್ಟಿಲ್ಲ, ಪ್ಲೆಡ್ಜ್ ಮಾಡಿಲ್ಲ, ಸೂಪರ್ ಅಂತ ಅನ್ಬಹುದು ಇದು. ನೆಕ್ಸ್ಟ್ ನಮಗೆ ಡೆಪ್ಟ್ ಅಂತಂದ್ರೆ ಸಾಲ. ಸೊ ಸಾಲ ಎಷ್ಟಿದೆ ಕಂಪನಿ ಮೇಲೆ, 3,57,525 ಕೋಟಿ ಇದೆ. ಅಂದ್ರೆ ನಮಗೆ ಮಾರ್ಕೆಟ್ ಕ್ಯಾಪಿಟಲ್ ಗಿನ್ನ ತೀರಾ ಕಡಿಮೆ ಇದೆ. ಸೊ ಅಂದ್ರೆ ನಮಗೆ ಈ ಒಂದು ಕಂಪನಿಯಲ್ಲಿ ನಾವು ಸ್ವಿಂಗ್ ಟ್ರೇಡ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಸೇಫ್ ಅಂತ ಅರ್ಥ. ಅದೇ ನಮಗೆ ಈ ತರ ಒಂದು ಡೇಟಾ ಸಿಕ್ಕಿದ ತಕ್ಷಣ ನಾವು ಹೋಗಿ ಹಾಕೋದಲ್ಲ, ಟೆಕ್ನಿಕಲಿ ಕೂಡ ಅಂದ್ರೆ ಚಾರ್ಟ್ ಕೂಡ ನಾವು ಅನಲೈಸ್ ಮಾಡಬೇಕು. ಸೊ ಇದಿಷ್ಟು ನೋಡಾಯ್ತಲ್ವಾ. ಈಗ ನಾವು ಇನ್ನ ಒಂದಿಷ್ಟು ಪಾಯಿಂಟ್ ಗಳಿದೆ, ಅದನ್ನ ನಾವು ಕೆಳಗಡೆ ಹೋಗಿ ನೋಡ್ಬೇಕು. ನಾನು ಆಗ್ಲೇ ಹೇಳಿದ್ನಲ್ವಾ, PE ನ ಕಂಪೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ. ಸೊ ನೋಡಿ ನಮಗೆ ಅಲ್ಲಿ ಎಷ್ಟು ತೋರಿಸ್ತಾ ಇತ್ತು, 25.26 ಸೇಮ್ PE ನ ತೋರಿಸ್ತಾ ಇತ್ತು. ಇದು ನಮಗೆ ಕರೆಂಟ್ PE, ಈ ಸ್ಟಾಕ್ ಅಲ್ಲಿ ಇರುವಂತ ಕರೆಂಟ್ PE. ಹಾಗೆ ಇಲ್ಲಿ INDP ಅಂತ ಏನ್ ಕಾಣ್ತಿದೆಯಲ್ವಾ, ಇಂಡಸ್ಟ್ರಿಯಲ್ PE ಅಂದ್ರೆ ಒಂದು ಈ ಸ್ಟಾಕ್ ಗಳಲ್ಲಿ ಈ ಸೆಕ್ಟರ್ ಗಳೇನ್ ಬರ್ತಾವಲ್ವಾ ನೋಡಿ, ರಿಲಯನ್ಸ್, IOC, BPCL ಇದೊಂದು ಏನು ಕಾಂಪಿಟೇಟರ್ ಸ್ಟಾಕ್ ಗಳು. ಸೊ ಈ ಸೆಕ್ಟರ್ ಅಲ್ಲಿ ನಮಗೆ ಆವರೇಜ್ PE ಎಷ್ಟಿದೆ ಅಂತ ಇಲ್ಲಿ ಹೇಳ್ತಾ ಇದೆ. ಅಂದ್ರೆ ನಮಗೆ ಪ್ರತಿಯೊಂದು ಸೆಕ್ಟರ್ಗೂ ಒಂದು ಇಂಡಸ್ಟ್ರಿಯಲ್ PE ಅಂತ ಇರುತ್ತೆ. ಇದು ನಮಗೆ ಆವರೇಜ್ PE. ಸೊ ಇದಕ್ಕಿಂತ ನಮಗೆ ಸ್ಟಾಕ್ PE ಏನಿರುತ್ತಲ್ವ ಪರ್ಟಿಕ್ಯುಲರ್ ಆಗಿ ಅದು ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ. ಸೊ ಜಾಸ್ತಿ ಇದ್ರೆ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅಂತ ಅರ್ಥ. ಬಟ್ ಇಲ್ಲಿ ನೀವು ಕಂಪೇರ್ ಮಾಡಿ ನೋಡಿದ್ರೆ ನಮಗೆ ತೀರಾ ಓವರ್ ವ್ಯಾಲ್ಯೂಡ್ ಅಂತ ಏನಿಲ್ಲ. ಜಸ್ಟ್ ನಮ್ಗೆ ಇಲ್ಲಿ 5 ಪಾಯಿಂಟ್ ಡಿಫರೆನ್ಸ್ ಇದೆ. ಬಟ್ ನೀವು ಕೆಲವೊಂದು ಸ್ಟಾಕ್ ಗಳಲ್ಲಿ ನೋಡಿದ್ರೆ ಇದು 19 ಇದ್ರೆ ಇದು ನಿಯರ್ 80 ಅಥವಾ 100 ಇರುತ್ತೆ. ಸೊ ಆ ತರದ ಸ್ಟಾಕ್ ಗಳು ನಮಗೆ ತೀರಾ ಓವರ್ ವ್ಯಾಲ್ಯೂಡ್ ಆಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ನ ಒಂದು ಸ್ವಲ್ಪ ಕರೆಕ್ಷನ್ ಆಗಬಹುದು ಅಂತ ನಮಗೆ ಲೈಟ್ ಆಗಿ ನಮಗೆ PE ಹೇಳ್ತಾ ಇದೆ. ಸೊ ನೋಡುವ ಈಗ ನೆಕ್ಸ್ಟ್ ಏನೇನಾಗುತ್ತೆ ಅಂತ. ಬರೀ ಇದ್ರ ಮೇಲೆ ಮಾತ್ರ ನಾವು ಡಿಸೈಡ್ ಆಗಕ್ಕಾಗಲ್ಲ. ನೆಕ್ಸ್ಟ್ ನಾವು ಚಾರ್ಟ್ ಅನಲೈಸ್ ಮಾಡಬೇಕು, ಪ್ರತಿಯೊಂದು ನೋಡ್ಬೇಕಾಗುತ್ತೆ, ವೇವ್ ಅನಾಲಿಸಿಸ್ ಮಾಡಬೇಕು, ಎಲ್ಲ ಮಾಡಿನೇ ನಾವು ನೆಕ್ಸ್ಟ್ ನಾವು ಡಿಸೈಡ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಕ್ವಾರ್ಟರ್ಲಿ ರಿಸಲ್ಟ್. ಈ ಕ್ವಾರ್ಟರ್ಲಿ ರಿಸಲ್ಟ್ ನಮಗೆ ಸ್ವಿಂಗ್ ಟ್ರೇಡರ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ ನೋಡಿ, ಇಲ್ಲಿ ನಿಮಗೆ ಕಂಪ್ಲೀಟ್ ಡೇಟಾ ಕಾಣ್ತಿದೆ. ಫಸ್ಟ್ ನಾವು ಸೇಲ್ಸ್ ನ ಅಬ್ಸರ್ವ್ ಮಾಡಬೇಕು. ಸೇಲ್ಸ್ ನಮಗೆ ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಅರ್ಥ, ಒಂದು ಪ್ರಾಫಿಟೇಬಲ್ ಕಂಪನಿ ಆಗ್ತಿದೆ ಅಂತಾನೆ ಅರ್ಥ. ಸೊ ನೀವು ರಿಲಯನ್ಸ್ ನೋಡಿದ್ರೆ ನಮ್ಗೆ ಇಲ್ಲಿ 6 ಡಿಜಿಟಲ್ ಇದೆ ಇವ್ರದ್ದು ಸೇಲ್ಸ್ ಗ್ರೋತ್. ನೋಡಿ ಇಲ್ಲಿಂದ ನೀವು ಕಂಪೇರ್ ಮಾಡಿ ನಮಗೆ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಬಟ್ ಕೆಲವೊಂದು ಟೈಮ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅದನ್ನ ನಾವೇನು ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಅಂತಿಲ್ಲ. ಬಟ್ ಅದು ಕೂಡ ಒಂದು ರೀಸನ್ ಆಗಿ ಸ್ವಲ್ಪ ವೇರಿಯೇಷನ್ ಆಗ್ಬಹುದು. ಈ ತರ ಆದಾಗ ನಮ್ಗೆ ಏನಾಗುತ್ತೆ, ಆ ಸ್ಟಾಕ್ ಒಳ್ಳೆ ಪ್ರೈಸ್ ಅಲ್ಲಿ ನಮಗೆ ಸಿಗುತ್ತೆ ಕೆಳಗಡೆ ಬಾಟಮ್ ಬಂದಾಗ. ಅವಾಗ ನಮಗೆ ಇನ್ವೆಸ್ಟ್ ಮಾಡಕ್ಕೆ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಮಾಡಕ್ಕೆ ಒಳ್ಳೆ ಆಪರ್ಚುನಿಟೀಸ್. ಬೇಕಾದ್ರೆ ನೀವು ಈ ಜೂನ್ ಮಂತ್ ಕ್ವಾರ್ಟರ್
ರಿಸಲ್ಟ್ ಯಾವಾಗ ಬಂತು ನೋಡಿ, ಅಲ್ಲಿ ಅಬ್ಸರ್ವ್ ಮಾಡಿ ನೀವು ರಿಲಯನ್ಸ್ ಶೇರು ಕೆಳಗಡೆ ಬಿದ್ದಿರುತ್ತೆ. ಇವೆಲ್ಲ ನೀವು ಚೆಕ್ ಮಾಡಿ, ನೀವು ಕೂಡ ಸ್ವಲ್ಪ ವರ್ಕ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದಿ ಆಪರೇಟಿಂಗ್ ಪ್ರಾಫಿಟ್. ಸೊ ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಈ ಸೇಲ್ಸ್ ಗಳಾಗ್ಲಿ ಅಥವಾ ಅವ್ರು ಏನ್ ಬಿಸ್ನೆಸ್ ಮಾಡ್ತಾರಲ್ವಾ ಅದರಿಂದ ಬರುವಂತ ಪ್ರಾಫಿಟ್ ಇವೆಲ್ಲ. ಸೊ ಇದು ಕೂಡ ನಮ್ಗೆ ಇನ್ಕ್ರೀಸ್ ಆಗ್ತಿದೆ. ಸೇಲ್ಸ್ ಸ್ವಲ್ಪ ಡೌನ್ ಆಯ್ತು ಅಂದ್ರೆ ಇದು ಕೂಡ ಡೌನ್ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಬಟ್ ಇದು ಕವರ್ ಅಪ್ ಮಾಡ್ತಿದೆ ನಮ್ಗೆ. ನೋಡಿ ಇವೆಲ್ಲ 5 ಡಿಜಿಟಲ್ ಇದೆ ನಮ್ಗೆ ರಿಲಯನ್ಸ್ ಪ್ರಾಫಿಟ್. ಸೊ ಇವೆಲ್ಲ ಕ್ರೋಡ್ಸ್ ಅಲ್ಲಿ ಇರೋದು ನೋಡಿ, 31,366 ಕ್ರೋಡ್ಸ್ ಮಾರ್ಚ್ 2020 ನಲ್ಲಿ. ಇವಾಗ ಎಷ್ಟಾಗಿದೆ 39,058 ಕ್ರೋಡ್ಸ್. ಬಟ್ ಇಲ್ಲಿಗೆ ಸ್ವಲ್ಪ ಒಂದು ವೇರಿಯೇಷನ್ ಆಗಿದೆ. ಈ ತರ ವೇರಿಯೇಷನ್ ಆದಾಗ ನೋಡಿ ನಮ್ಗೆ ಇಲ್ಲಿ ಸ್ಟಾಕ್ ಗಳು ಕೆಳಗಡೆ ಬೀಳ್ತವೆ. ಬಿದ್ದಾಗ ನಮ್ಗೆ ಎಂಟ್ರಿ ತಗೊಂಡು ಒಂದು ಸ್ವಿಂಗ್ ಟ್ರೇಡ್ ಮಾಡಕ್ಕೆ ಒಳ್ಳೆ ಆಪರ್ಚುನಿಟಿ. ಬಟ್ ಈಗ ಬಿದ್ದಿದೆ ಅಂತ ನಾವು ಸುಮ್ಮನೆ ಹೋಗಿ ಬ್ಲೈಂಡ್ ಆಗಿ ತಗೋಬಾರ್ದು. ಅಗೇನ್ ನಾನು ಆಗ್ಲೇ ಹೇಳಿದಾಗೆ ಚಾರ್ಟ್ ಕೂಡ ಅನಲೈಸ್ ಮಾಡಬೇಕು. ಎಂಟ್ರಿ ತಗೊಳಕ್ಕೆ ರೈಟ್ ಟೈಮ್ ಅನ್ನೋದು ಕೂಡ ನಾವು ನೋಡಬೇಕು. ಹಾಗೆ ನೆಕ್ಸ್ಟ್ ನೋಡ್ಬೇಕಾಗಿರೋದು ಅದರ್ ಇನ್ಕಮ್. ಸೊ ಅದರ್ ಇನ್ಕಮ್ ಪಾಸಿಟಿವ್ ಆಗಿದೆ. ಹಾಗೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಎಷ್ಟೊಂದು ಕಂಪ್ನಿಗಳಲ್ಲಿ ಏನಾಗುತ್ತೆ, ಈ ಆಪರೇಟಿಂಗ್ ಪ್ರಾಫಿಟ್ ನಮಗೆ ಕಂಪ್ಲೀಟ್ ಆಗಿ ನೆಗೆಟಿವ್ ಅಲ್ಲಿ ಇರುತ್ತೆ. ಓಕೆ, ಮೈನಸ್ ತೋರಿಸ್ತಿರುತ್ತೆ. ಮೈನಸ್ 10,000 ಕ್ರೋರ್ಸ್, 20,000 ಕ್ರೋರ್ಸ್ ಈ ತರ ಇರುತ್ತೆ. ಬಟ್ ಇಲ್ಲಿ ನಿಮ್ಗೆ ಅದರ್ ಇನ್ಕಮ್ ಅಲ್ಲಿ ಒಂದು 10,000 ಕೋಟಿ, 20,000 ಕೋಟಿ ಈ ತರ ಪ್ರಾಫಿಟ್ ಬರ್ತಾ ಇರುತ್ತೆ. ಬಟ್ ಅವರು ಏನ್ ಮಾಡ್ತಾರೆ, ಇದರಲ್ಲಿ ಇದನ್ನ ಮೈನಸ್ ಮಾಡ್ಕೊಂಡು ನೆಟ್ ಪ್ರಾಫಿಟ್ ನಮ್ಗೆ ಇಲ್ಲಿ ಪಾಸಿಟಿವ್ ತೋರಿಸ್ತಾ ಇರುತ್ತೆ. ಅಂತ ಸ್ಟಾಕ್ ಗಳಲ್ಲಿ ನಾವು ಇನ್ವೆಸ್ಟ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ತುಂಬಾ ಹುಷಾರಾಗಿ ಮಾಡಬೇಕು. ಯಾಕೆಂದ್ರೆ ಅವ್ರ ಬಿಸ್ನೆಸ್ ಅಲ್ಲಿ ಅವರು ಪ್ರಾಫಿಟ್ ಬರ್ತಾ ಇರಲ್ಲ, ಏನೋ ಒಂದು ಅದರ್ ಇನ್ಕಮ್ ಅಲ್ಲಿ ಅವರು ಪ್ರಾಫಿಟ್ ಬರ್ತಾ ಇರುತ್ತೆ. ಅಂದ್ರೆ ಅವರು ಒಂದಿಷ್ಟು ದುಡ್ಡುಗಳನ್ನ ಸ್ಟಾಕ್ ಅಲ್ಲಿ ಹಾಕ್ಬಹುದು, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬಹುದು, ಅಥವಾ ಬೇರೆ ಒಂದು ವೇಸ್ಟ್ ಗಳನ್ನ ಸೆಲ್ ಮಾಡಿ ಅವರು ಪ್ರಾಫಿಟ್ ಬರ್ತಿರಬಹುದು. ಸೊ ಅದ್ರಲ್ಲಿ ಬರುವಂತ ಇನ್ಕಮ್ ಆಗಿರುತ್ತೆ ಅದರ್ ಇನ್ಕಮ್. ಬಟ್ ನಮಗೆ ಮೇನ್ ಆಗಬೇಕಾಗಿರೋದು ಆಪರೇಟಿಂಗ್ ಪ್ರಾಫಿಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸೇಲ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ನೆಕ್ಸ್ಟ್ ಕ್ವಾರ್ಟರ್ಲಿ ನೋಡಬೇಕಾಗಿರೋದು ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಕೂಡ ನಮಗೆ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಆ ಕಂಪನಿ ಚೆನ್ನಾಗಿದೆ ಅಂತಾನೆ ಅರ್ಥ. ಸೇಲ್ಸ್ ಮತ್ತೆ ಆಪರೇಟಿಂಗ್ ಪ್ರಾಫಿಟ್ ಇವೆಲ್ಲ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಇದು ಕೂಡ ನಮಗೆ ಇನ್ಕ್ರೀಸ್ ಆಗುತ್ತೆ. ನೋಡಿ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಬಟ್ ಅದೇ ನಾನು ಆಗ್ಲೇ ಹೇಳಿದಾಗೆ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು. ಇದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಚಾರ್ಟ್ ಅಲ್ಲಿ ಕೂಡ ನಮ್ಗೊಂದು ರೈಟ್ ಎಂಟ್ರಿ ಅಂತ ಸಿಕ್ಕಿದ್ರೆ ಈ ಆಪರ್ಚುನಿಟಿಗಳೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ಅಗೇನ್ ಯಾರು ಇಷ್ಟರ ಮೇಲೆ ಡಿಸೈಡ್ ಆಗಬಾರ್ದು, ಇನ್ನ ಕೂಡ ನಾವು ಅನಲೈಸ್ ಮಾಡಬೇಕು. ಈಗ ನಾವು ನೆಕ್ಸ್ಟ್ ನೋಡ್ಬೇಕಾಗಿರೋದು ಇಯರ್ಲಿ ಪ್ರಾಫಿಟ್ ಅಂಡ್ ಲಾಸ್. ಸೊ ಇಯರ್ಲಿ ನೀವು ನೋಡಿ, ಇಯರ್ಲಿ ತುಂಬಾ ಚೆನ್ನಾಗಿದೆ ನಮಗೆ. ಎವ್ರಿ ಇಯರ್ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಂತ ನೀವು ಕಂಪೇರ್ ಮಾಡಿ ನೋಡಿ. ಇವೆಲ್ಲ ನೀವು ಓದ್ಬೇಕು ಈಗ. ಹಾಗೆ ನೋಡಿ ಆಪರೇಟಿಂಗ್ ಪ್ರಾಫಿಟ್ ಕೂಡ ನಿಮ್ಗೆ ಎಲ್ಲೂ ನೆಗೆಟಿವ್ ಇಲ್ಲ. ಎವ್ರಿ ಇಯರ್ ನಮಗೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನೋಡಿ ಇಲ್ಲಿ ನಿಮ್ಗೆ 6 ಡಿಜಿಟ್ ಇರೋದು, ಇಲ್ಲಿ ಎಷ್ಟು ಡಿಜಿಟ್ ಆಗಿದೆ, 7 ಡಿಜಿಟ್ ಆಗಿದೆ ಪ್ರಾಫಿಟ್. ಈಗ ಅಂದ್ರೆ ತುಂಬಾ ಚೆನ್ನಾಗಿ ಇವ್ರು ಪ್ರಾಫಿಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಅದರ್ ಇನ್ಕಮ್ ಕೂಡ ನೋಡಿ ಇವ್ರಿಗೆ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ 5 ಡಿಜಿಟ್ ಆಗಿದೆ, ಇಲ್ಲಿ ಎಷ್ಟಿತ್ತು 4 ಡಿಜಿಟ್ ಇತ್ತು. ಅಂದ್ರೆ ಇಲ್ಲಿ ನಾನು ಹೇಳ್ತಾ ಇರೋದು ನಂಬರ್ ಕೌಂಟ್. ಇಲ್ಲಿ ನಿಮ್ಗೆ 7,757 ಕ್ರೋಡ್ಸ್ ಇತ್ತು, ಇಲ್ಲಿ ಎಷ್ಟಾಗಿದೆ ಈಗ 17,415 ಕ್ರೋಡ್ಸ್. ಅಂದ್ರೆ ಇದು ಕರೆಂಟ್ ಇಯರ್ ನಡೀತಾ ಇರೋದು ನಮ್ಗೆ. ಸೊ ಅದಕ್ಕೆ ನಮ್ಗೆ ರಿಲಯನ್ಸ್ ಒಂದು ಸೂಪರ್ ಅಂತ ಅನ್ಬೋದು. ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಿ ತುಂಬಾ ಚೆನ್ನಾಗಿ ಹೋಗ್ತಿದೆ. ಸೊ ನೋಡಿ ಇಲ್ಲಿ ಎಷ್ಟಿದೆ 20,886 ಇದೆ. ಹಾಗೆ ನಮ್ಗೆ ಇಲ್ಲಿ ಕರೆಂಟ್ ನಡೀತಾ ಇರೋದು 77,652 ಇದೆ. ಇನ್ನು ನಮ್ಗೆ ಇಯರ್ ಕಂಪ್ಲೀಟ್ ಆಗಿಲ್ಲ 2025. ಇದು ಬೇಡ ನಿಮ್ಗೆ, ಬೇಕಾದ್ರೆ ಇದನ್ನ ಅಬ್ಸರ್ವ್ ಮಾಡಿ. ಎಷ್ಟಾಗಿದೆ 79,020 ಆಗಿದೆ. 23 ಕಂಪೇರ್ ಮಾಡಿದ್ರೆ ನಮ್ಗೆ ಇಲ್ಲಿ 5,000 ಕ್ರೋಡ್ಸ್ ಜಾಸ್ತಿ ಆಗಿದೆ. ಸೊ ಇವೆಲ್ಲ ನೀವು ಕಂಪೇರ್ ಮಾಡಿ ನೋಡಿದ್ರೆ ನಮ್ಗೆ ಇಲ್ಲಿ ರಿಲಯನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಬಟ್ ಇಲ್ಲಿ ನಮಗೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ. ಸೊ ಆ ರೀಸನ್ ಕೂಡ ಇರಬಹುದು ನಮಗೆ ಸ್ಟಾಕ್ ಡೌನ್ ಆಗಿರೋದಕ್ಕೆ. ಸೊ ಅದು ಏನು ಎತ್ತ ಅಂತ ಆಮೇಲೆ ನೋಡುವ, ಅಥವಾ ಒಂದು ಪ್ರಾಫಿಟ್ ಬುಕಿಂಗ್ ಕೂಡ ಆಗಿರಬಹುದು, ನೆಕ್ಸ್ಟ್ ನೋಡುವ. ಸೊ ಇವೆಲ್ಲ ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ಆಗಿ ನಾನು ಏನ್ ಮಾಡ್ತೀನಿ, ಒಂದ್ಸಾರಿ ಫಂಡಮೆಂಟಲ್ ಅನಾಲಿಸಿಸ್ ಎವ್ರಿ ಪಾಯಿಂಟ್ ಗಳನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡಾಕ್ತೀನಿ. ಬಟ್ ನೀವು ಈಗ ಇದನ್ನ ಅಷ್ಟೊಂದು ತಲೆ ಕೆಡಿಸ್ಕೊಂಡು ನೋಡ್ಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಈ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ನಾವು ಫಸ್ಟ್ ನೋಡ್ಬೇಕಾಗಿರೋದು ಪ್ರಮೋಟರ್ಸ್ ಅವ್ರ ಹೋಲ್ಡಿಂಗ್ಸ್ ನ ಏನ್ ಮಾಡಿದ್ದಾರೆ, ಅಂದ್ರೆ ಇಟ್ಕೊಂಡಿದ್ದಾರೆ ಅಥವಾ ಕಡಿಮೆ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಪ್ರಮೋಟರ್ಸ್ ಅಂತಂದ್ರೆ ಆ ಕಂಪನಿ ಓನರ್ ಗಳಾಗಿರ್ಬೋದು, ಅಂದ್ರೆ ಜಾಸ್ತಿ ಸ್ಟೇಕ್ ಇರುವಂತವ್ರನ್ನ ನಾವು ಪ್ರಮೋಟರ್ಸ್ ಅಂತ ಕರಿತೀವಿ. ಅಂದ್ರೆ ಅವ್ರಿಗೆ ಜಾಸ್ತಿ ಒಂದು ಆ ಕಂಪನಿ ಮೇಲೆ ಕಂಟ್ರೋಲ್ ಇರುತ್ತೆ, ಅವರೇ ಪ್ರಮೋಟರ್ಸ್ ಗಳು. ಸೊ ಇಲ್ಲಿ ನಾವು ಮಾರ್ಚ್ 2022 ನಲ್ಲಿ ನೋಡಿದ್ರೆ 50.66 ಇದೆ. ಈಗ ಪ್ರೆಸೆಂಟ್ ನೋಡಿದ್ರೆ ಅಕ್ಟೋಬರ್ 2024 ಕ್ವಾರ್ಟರ್ ಅಲ್ಲಿ ನಮ್ಗೆ ಏನಾಗಿದೆ 50.24% ಆಗಿದೆ. ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಸೊ ಆಕ್ಚುಲಿ ಇದೊಂದು ನಾವು ರಿಯಲ್ ಆಗಿ ನೋಡಕ್ ಹೋದ್ರೆ ನೆಗೆಟಿವ್, ಬಟ್ ರಿಲಯನ್ಸ್ ಅಲ್ಲಿ ಇದೇನು ಅಷ್ಟು ನೆಗೆಟಿವ್ ಅಲ್ಲ. ಓಕೆ, ತುಂಬಾ ಏನ್ ಚೇಂಜಸ್ ಏನಿಲ್ಲ. ಈ ಶೇರ್ಸ್ ಯಾರು ತಗೊಂಡಿದ್ದಾರೆ, ಎಲ್ಲಿ ಹೋಗಿದೆ ಅನ್ನೋದನ್ನ ನಾವು ಲಾಸ್ಟ್ ಅಲ್ಲಿ ಚೆಕ್ ಮಾಡುವ. ಈಗ ನೆಕ್ಸ್ಟ್ ನೋಡ್ಬೇಕಾಗಿರೋದು FII ಡೇಟಾ. FII ಗಳು ಏನ್ ಮಾಡಿದ್ದಾರೆ, ಫಾರಿನ್ ಇನ್ವೆಸ್ಟರ್ಸ್ ಗಳು ಇಲ್ಲೂ ಕೂಡ ಅಷ್ಟೇ ಅವರು ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ ರಿಲಯನ್ಸ್ ನ. ಸೊ ಇವ್ರು ಕಡಿಮೆ ಮಾಡಿದ್ರು ಅಂತ ರಿಲಯನ್ಸ್ ಏನ್ ಕಡಿಮೆ ಆಗಿತ್ತಾ 2022 ಇಂದ ಇನ್ಕ್ರೀಸ್ ಆಗ್ತಾನೆ ಹೋಗಿತ್ತು. ಅಂದ್ರೆ ಆಲ್ ಟೈಮ್ ಹೈ ಕೂಡ ಮಾಡಿದೆ. ಸೊ ಯಾಕೆ ಅಂತ ಈಗ ಹೇಳ್ತೀನಿ ನೋಡಿ ನಿಮ್ಗೆ. ಸೊ ಇವರು ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ. DII ಗಳು ಏನ್ ಮಾಡಿದ್ದಾರೆ ಅಂತ ನೋಡಿ ಇನ್ಕ್ರೀಸ್ ಮಾಡಿದ್ದಾರೆ. DII ಗಳು ನೀವು ಮಾರ್ಚ್ 2022 ನೋಡಿದ್ರೆ ಸೊ ಇವರು ಅಲ್ಲಿಂದ ಇಲ್ಲಿವರೆಗೂ 4% ಚೇಂಜ್ ಇನ್ಕ್ರೀಸ್ ಮಾಡಿದ್ದಾರೆ. 18% ಆಗಿದೆ ಈಗ ಪ್ರೆಸೆಂಟ್ ಕ್ವಾರ್ಟರ್ ಅಲ್ಲಿ. ಸೊ ಇದು ಕೂಡ ನಮ್ಗೊಂದು ಪಾಸಿಟಿವ್ ಸೈನ್. ಅಂದ್ರೆ ನಮ್ಗೆ ಇಲ್ಲಿ ಈ DII ಗಳಿಗೆ ನಮ್ಮ ಇಂಡಿಯನ್ ಕಂಪನಿ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಈ DII ಗಳು ಅಂದ್ರೆ ಬೇರೆ ಯಾರು ಅಲ್ಲ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಗಳು. ಸೊ ಇವರಿಗೆ ರಿಲಯನ್ಸ್ ಕಂಪನಿ ಮೇಲೆ ಅಷ್ಟೊಂದು ಟ್ರಸ್ಟ್ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಅವ್ರ ಹೋಲ್ಡಿಂಗ್ಸ್ ನ 4% ಜಾಸ್ತಿ ಮಾಡಿದ್ದಾರೆ. ಇವ್ರೇನ್ ಕಡಿಮೆ ಮಾಡಿದಾರಲ್ವಾ, ಇದೆಲ್ಲ ಇವರು ಟೇಕ್ ಓವರ್ ಮಾಡಿದ್ದಾರೆ ಅಂತ ಅರ್ಥ ಇಲ್ಲಿ. ನೆಕ್ಸ್ಟ್ ನಾವು ನಮ್ಮ ಗೌರ್ಮೆಂಟ್ ಏನ್ ಮಾಡಿದೆ ಅಂತ ನೋಡುವ, ಅಂದ್ರೆ ಇಂಡಿಯನ್ ಗೌರ್ಮೆಂಟ್. ಸೊ ಇದು ಕೂಡ ನೋಡಿ ನಮಗೆ ಜಾಸ್ತಿ ಮಾಡ್ಕೊಂಡು ಬಂದಿದೆ. ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿ ಎಷ್ಟಿದೆ. ಇಲ್ಲಿ 0.17 ಇರೋದು ಇಲ್ಲಿ ನಮ್ಗೆ ಈಗ 0.18% ಆಗಿದೆ. ಅಂದ್ರೆ ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ ಅವರು. ಓಕೆ, ಕಡಿಮೆ ಮಾಡ್ಕೊಂಡು ಬಂದಿಲ್ಲ. ಸೊ ಇದು ಕೂಡ ನಮ್ಗೊಂದು ಪಾಸಿಟಿವ್ ಸೈನ್. ನೆಕ್ಸ್ಟ್ ಪಬ್ಲಿಕ್ ಕೂಡ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈ FII ಮತ್ತೆ
ಪ್ರಮೋಟರ್ಸ್ ಏನಿದಾರಲ್ವಾ ಇವ್ರು ಸೆಲ್ ಮಾಡಿದ್ನ ಈ ನಮ್ಮ DII ಮತ್ತೆ ಗವರ್ಮೆಂಟ್ ಮತ್ತೆ ಈ ಪಬ್ಲಿಕ್ ಗಳು ಕವರ್ ಮಾಡಿದ್ದಾರೆ. ಬಟ್ ಪಬ್ಲಿಕ್ ಹತ್ರ ಅಷ್ಟೊಂದು ಜಾಸ್ತಿ ಚೇಂಜಸ್ ಆಗಿಲ್ಲ, ಬಟ್ DII ಗಳು ತುಂಬಾ ಚೇಂಜಸ್ ಮಾಡಿದ್ದಾರೆ. ಸೊ ಇವೆಲ್ಲ ಕಂಪೇರ್ ಮಾಡಿದ್ರೆ ಪ್ರಮೋಟರ್ಸ್ ಗಳು ಕಡಿಮೆ ಮಾಡಿದ್ರು ಕೂಡ, FII ಗಳು ಕಡಿಮೆ ಮಾಡಿದ್ರು ಕೂಡ ನಮಗೆ DII ಇನ್ಕ್ರೀಸ್ ಮಾಡಿರೋದ್ರಿಂದ ಶೇರ್ ಗಳು ಪಬ್ಲಿಕ್ ಹತ್ರ ಏನು ಅಷ್ಟೊಂದು ಬಂದಿಲ್ಲ. ಬಟ್ ಇದೊಂದು ಪಾಸಿಟಿವ್ ಸೈನ್, ಅಂದ್ರೆ ನಮಗೆ ಈ ಒಂದು ರಿಲಯನ್ಸ್ ಫ್ಯೂಚರ್ ಅಲ್ಲಿ ಒಳ್ಳೆ ಗ್ರೋತ್ ಆಗ್ಬಹುದು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದೆ. ಈ FII ಗಳು ಏನಿದಾರಲ್ವಾ ಇವರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಇವಾಗ ಇವರು ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಸಡನ್ ಆಗಿ ಒಂದಿಷ್ಟು ಜಾಸ್ತಿ ಕೂಡ ಬೈ ಮಾಡಬಹುದು. ಬಟ್ ಆದ್ರೆ ನಮ್ಮ DII ಗಳು ನೋಡಿ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾನೆ ಇದ್ದಾರೆ. ಬೇಕಾದ್ರೆ ನೀವು ಇದು DII ಯಾರು ಅಂತ ನೋಡೋದಾದ್ರೆ ನೀವು ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡ್ರೆ ಆಯ್ತು. ಸೊ ಇಲ್ಲೆಲ್ಲ ಕಡೆ ಕೂಡ ಅಷ್ಟೇ FII ಯಾರು, DII ಯಾರು, ಗವರ್ಮೆಂಟ್ ಅವರು ಯಾರು, ಪಬ್ಲಿಕ್ ಅಲ್ಲಿ ಯಾರ್ಯಾರ ಹತ್ರ ಇದೆ ಅಂತ ನೋಡೋದಾದ್ರೆ ಜಸ್ಟ್ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾರ್ಯಾರು ಎಷ್ಟೆಷ್ಟು ಹೋಲ್ಡಿಂಗ್ಸ್ ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ ನಮ್ಮ LIC ಇಟ್ಟಿದೆ, ಎಷ್ಟು ಹೋಲ್ಡಿಂಗ್ಸ್ ಇಟ್ಟಿದೆ 6.42 ಇಟ್ಟಿದೆ. ಹಾಗೆ ನಮ್ಮ SBI ಮ್ಯೂಚುವಲ್ ಫಂಡ್ಸ್ ಇವರು ಎಷ್ಟು ಇಟ್ಟಿದ್ದಾರೆ 2.61% ಇಟ್ಟಿದ್ದಾರೆ. ಹಾಗೆ ನಮ್ಮ ICICI ಮ್ಯೂಚುವಲ್ ಫಂಡ್ಸ್ ಇವರು 1.6 ಇಟ್ಟಿದ್ದಾರೆ. ಸೊ ನೋಡಿ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ಇವೆಲ್ಲ ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ ಹೌಸ್ ಗಳು. ಸೊ ಇಲ್ಲಿ ನೋಡಿದ್ರೆ ನಮಗೆ ಓವರ್ ಆಲ್ ಆಗಿ ಪಾಸಿಟಿವ್ ಚೆನ್ನಾಗೇ ಇದೆ. DII ಗಳು ಚೆನ್ನಾಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಫ್ಯೂಚರ್ ಅಲ್ಲಿ ನಮಗೆ ರಿಲಯನ್ಸ್ ಒಂದು ಒಳ್ಳೆ ಮೂವ್ಮೆಂಟ್ ಕೊಡಬಹುದು, ಒಂದು ಒಳ್ಳೆ ಪ್ರೈಸ್ ಗೆ ಹೋಗುತ್ತೆ. ಸೊ ಇದಿಷ್ಟು ನನ್ನ ಒಂದು ಅನಾಲಿಸಿಸ್ ರಿಲಯನ್ಸ್ ಮೇಲೆ. ಓವರ್ ಆಲ್ ಆಗಿ ನಾನು ಇದರಲ್ಲಿ ಒಂದು ಪಾಸಿಟಿವ್ ಹೋಪ್ ಇಟ್ಕೊಂಡಿರ್ತೀನಿ. ಸೊ ಇದು ಒಂದು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ಇನ್ನೊಂದ್ ಸಾರಿ ನೋಡಿ. ಹಂಗೂ ಕೂಡ ಅರ್ಥ ಆಗಿಲ್ಲ ಅಂದ್ರೆ ಅಗೇನ್ ನಾನು ನಿಮ್ ಜೊತೆಲೇ ಇರ್ತೀನಿ. ಏನೇ ಡೌಟ್ ಇದ್ರು ಕೂಡ ನನಗೆ ಕೇಳಬಹುದು. ಸೊ ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ರಿಲಯನ್ಸ್ ಒಂದೇ ಸ್ಟಾಕ್. ಇದರಲ್ಲೇ ನಾನು 4-5 ತಗೊಂಡೋಗ್ಬಿಟ್ರೆ ಏನಾಗುತ್ತೆ, ತುಂಬಾ ಲೆಂತಿ ಆಗುತ್ತೆ ವಿಡಿಯೋ. ಬಟ್ ನಿಮ್ಗೆ ನಾನು ಏನ್ ಮಾಡ್ತೀನಿ, ಎವ್ರಿ ವೀಕ್ ಅಟ್ಲೀಸ್ಟ್ ಒಂದೊಂದು ಅಥವಾ 2 ಸ್ಟಾಕ್ ಗಳನ್ನ ತಗೊಂಡು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾ, ವೇವ್ ಅನಾಲಿಸಿಸ್ ಮಾಡ್ತಾ, ಆ ಸ್ಟಾಕ್ ಪ್ರೆಸೆಂಟ್ ಏನಿದೆ, ಹಾಗೆ ನಮ್ಮ SR ಲೆವೆಲ್ ಏನ್ ಹೇಳುತ್ತೆ, ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಯಾವ ತರ ಇರುತ್ತೆ, ಇದರಲ್ಲಿ ಅವಾಯ್ಡ್ ಮಾಡ್ಬೇಕು ಅಥವಾ ಬೈ ಮಾಡ್ತೀವ, ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮ್ಗೆ ಒಂದು ಪ್ರಾಕ್ಟಿಕಲ್ ನಾಲೆಜ್ ಕೂಡ ಬರುತ್ತೆ. ಜೊತೆಲಿ ನಿಮ್ಗೆ ಕೊನೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಅದನ್ನಲ್ವಾ, ಅದು ಕೂಡ ಹೇಳ್ತೀನಿ, ಅದನ್ನ ಯಾವ ತರ ನೀವು ಯೂಸ್ ಮಾಡ್ಕೋಬಹುದು ಅಂತ. ಓಕೆ, ಸೊ ಇದಿಷ್ಟು ನಮಗೆ ಫಂಡಮೆಂಟಲ್ ಅನಾಲಿಸಿಸ್ ಆಯ್ತು. ಓವರ್ ಆಲ್ ಆಗಿ ನಾವು ಫಂಡಮೆಂಟಲ್ ನೋಡೋದಾದ್ರೆ ರಿಲಯನ್ಸ್ ನಾವು ಒಂದು ಗುಡ್ ಅಂತ ಅನ್ಬೋದು. ಬಟ್ ಸ್ವಲ್ಪ ಕೆಲವೊಂದು ಪಾಯಿಂಟ್ ನೆಗೆಟಿವ್ ಇದೆ. ಸೊ ಅದಕ್ಕೋಸ್ಕರ ನಮ್ಗೆ ಈಗ ಸ್ಟಾಕ್ ಫಾಲ್ ಆಗ್ತಾ ಇದೆ. ಸೊ ಯಾವ ರೈಟ್ ಟೈಮ್ ಅಲ್ಲಿ ನಾವು ಎಂಟ್ರಿ ತಗೋಬೇಕು ಅನ್ನೋದು ಈಗ ನಮಗೆ ಇಂಪಾರ್ಟೆಂಟ್ ಒಂದು ಕ್ವಶನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ನೆಕ್ಸ್ಟ್ ಚಾರ್ಟ್ ಅನಲೈಸ್ ಮಾಡಬೇಕು. ಚಾರ್ಟ್ ಅನಲೈಸ್ ಮಾಡಕ್ಕಿಂತ ಮೊದಲು ನಾನು ಏನ್ ಮಾಡ್ತೀನಿ, ಈಗ ನಮ್ಮ SR ಲೆವೆಲ್ ಟೂಲ್ ಅದರ ಒಂದು ರೂಲ್ಸ್ ಗಳೇನು, ಯಾವ ಪಾಯಿಂಟ್ ಬಂದ್ರೆ ನಾವು ಯಾವ ತರ ಒಂದು ಎಂಟ್ರಿ ತಗೋಬೇಕು ಅವೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂತಂದ್ರೆ ಯಾರ್ಯಾರು SR ಲೆವೆಲ್ ಟೂಲ್ ತಗೊಂಡಿದ್ದಾರೋ ಅವ್ರಿಗೆ ನಾನು ಯಾವುದೇ ರೀತಿ ಒಂದು ಗೈಡ್ ಲೈನ್ಸ್ ಇಲ್ಲಿವರೆಗೂ ಕೊಟ್ಟಿರ್ಲಿಲ್ಲ. ಆಲ್ಮೋಸ್ಟ್ ಒಂದು 1 ಮಂತ್ ಆಯ್ತು. ಸೊ ಸ್ವಿಂಗ್ ಟ್ರೇಡಿಂಗ್ ವಿಡಿಯೋ ಏನ್ ಬರುತ್ತಲ್ವಾ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಿದ್ದೀನಿ, ಒಂದು ಲಾಂಗ್ ಟರ್ಮ್ ಅಥವಾ ಸ್ವಿಂಗ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಗೆ ಯಾವ ತರ ಯೂಸ್ ಮಾಡಬೇಕು ಅಂತ. ಸೊ ಅದನ್ನ ನಾನೀಗ ಫಸ್ಟ್ ಪ್ರತಿಯೊಂದು ಪಾಯಿಂಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ವೇವ್ ಕೌಂಟ್ ಮಾಡಿ ಚಾರ್ಟ್ ಅಲ್ಲಿ ರಿಲಯನ್ಸ್ ನ ಎಲ್ಲಿ ಎಂಟ್ರಿ ತಗೋಬೇಕು, ಏನ್ ಮಾಡಬಹುದು ನನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನ ಯಾರು ಸಜೆಷನ್ ಅಂತ ತಗೋಬಾರ್ದು. ನಮ್ಮ ಒಂದು ಅನಾಲಿಸಿಸ್ ವರ್ಕ್ ಆಗ್ತಿದ್ಯಾ ಇಲ್ವಾ ಅನ್ನೋದನ್ನ ನೀವು ಜಸ್ಟ್ ವಾಚ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಗೆ ನಮ್ಮ ಒಂದು ನಾಲೆಜ್ ಇಷ್ಟ ಆಗ್ತಾ ಇದೆ ಅಂದ್ರೆ ನಮ್ಮ ವಿಡಿಯೋನ ಫಾಲೋ ಮಾಡ್ಕೊಂಡು ನೀವು ಕೂಡ ಕಲಿಬಹುದು. ಸೊ ಈಗ ನಾವೇನ್ ಮಾಡುವ, SR ಲೆವೆಲ್ ಟೂಲ್ ರೂಲ್ಸ್ ಏನು, ಯಾವ ತರ ವರ್ಕ್ ಆಗುತ್ತೆ ಏನು ಅನ್ನೋದನ್ನ ನಿಮ್ಗೆ ಈಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವೇನ್ ಕಾಣ್ತಿದಿರಲ್ವಾ ಸ್ಕ್ರೀನ್ ಅಲ್ಲಿ ಇಮೇಜ್, ಇದೇ ನಮ್ಮ SR ಲೆವೆಲ್. ಸೊ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಬಟ್ ಆದ್ರೆ ಹೊಸಬರಿಗೆ ಗೊತ್ತಾಗ್ಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಹಾಗೆ ತೋರಿಸ್ತಾ ಇರೋದು. ಇದನ್ನ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಶಾರ್ಟ್ ಆಗಿ SR ಲೆವೆಲ್ ಅಂತ ಹೇಳ್ತೀವಿ ಅಷ್ಟೇ. ಸೊ ಚಾರ್ಟ್ ಅಲ್ಲಿ ನೋಡಕ್ಕೆ ಈ ತರ ಇರುತ್ತೆ. ಇದನ್ನ ಹೆಂಗ್ ಯೂಸ್ ಮಾಡೋದು, ಹಾಗೆ ಈ ಲೆವೆಲ್ಸ್ ಗಳು ಏನು, ಇದ್ರ ಇಂಪಾರ್ಟೆಂಟ್ ಪಾಯಿಂಟ್ ಗಳೇನು, ಇವೆಲ್ಲ ನಿಮ್ಗೆ ನಾನೀಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಇದ್ರ ಬೆನಿಫಿಟ್ ನಮ್ಗೆ ಏನು, ಇದ್ರ ಅಡ್ವಾಂಟೇಜಸ್ ಏನು ಅನ್ನೋದನ್ನ ನಾವೀಗ ನೋಡುವ. ಅಡ್ವಾಂಟೇಜಸ್ ಆಫ್ SR ಲೆವೆಲ್ ಅಂದ್ರೆ ನಮಗೆ SR ಲೆವೆಲ್ ಅಡ್ವಾಂಟೇಜಸ್ ಏನೇನಿದೆ ಅಂತ ಇಲ್ಲಿ ಒಂದು 5 ಪಾಯಿಂಟ್ ಇದೆ. ಅದನ್ನ ನಾನು ಕ್ವಿಕ್ ಆಗಿ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಪಾಯಿಂಟ್ ಬಂದು ದಿಸ್ ಇಸ್ ಎ ಲೀಡಿಂಗ್ ಟೂಲ್ ನಾಟ್ ಎ ಲ್ಯಾಗಿಂಗ್. ಅಂದ್ರೆ ನಮಗೆ ಈ ಒಂದು SR ಲೆವೆಲ್ ಟೂಲ್ ಏನಿದೆಯಲ್ವಾ ಇದು ನಮಗೆ ಒಂದು ಲೀಡಿಂಗ್ ಟೂಲ್, ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದು ಹೇಳುತ್ತೆ. ಇದು ಲ್ಯಾಗಿಂಗ್ ಟೂಲ್ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಲ್ಯಾಗಿಂಗ್ ಅಂತಂದ್ರೆ ನಿಧಾನಕ್ಕೆ ಕುಂತ್ಕೊಂಡು ಅಥವಾ ಲ್ಯಾಗ್ ಮಾಡ್ಕೊಂಡಿರುವಂತ ಒಂದು ಟೂಲ್ ಅದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಸಾಕಷ್ಟಿದೆ RSI, ಮೂವಿಂಗ್ ಅವರೇಜ್, ಇವೆಲ್ಲ ಲ್ಯಾಗಿಂಗ್ ಟೂಲ್ಗಳು. ಅಂದ್ರೆ ನಮಗೆ ಕ್ಯಾಂಡಲ್ ಜೊತೆ ಫಾರ್ಮೇಶನ್ ಆಗುತ್ತೆ, ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಲ್ಲ. ಬಟ್ ನಮ್ಮ SR ಲೆವೆಲ್ ಏನ್ ಮಾಡುತ್ತೆ, ಕ್ಯಾಂಡಲ್ ಕಿಂತ ಮೊದಲೇ ನಮಗೆ ಲೆವೆಲ್ಸ್ ಗಳು ಯಾವ್ಯಾವ್ದು ಅಂತ ಆಲ್ರೆಡಿ ಕೊಟ್ಟಿರುತ್ತೆ. ಎಷ್ಟೇ ಟೈಮ್ ಫ್ರೇಮ್ ಚೇಂಜ್ ಮಾಡಿದ್ರು ಕೂಡ ನಮಗೆ ಆ ಲೆವೆಲ್ಸ್ ಗಳು ಚೇಂಜ್ ಆಗಲ್ಲ. ಸೊ ಇದು ನಮ್ಮ SR ಲೆವೆಲ್ ಟೂಲ್ ಅಡ್ವಾಂಟೇಜ್. ನಾನು ನಿಮಗೆ ವಿತ್ ಎಕ್ಸಾಂಪಲ್ ಚಾರ್ಟ್ ಅಲ್ಲಿ ತೋರಿಸ್ತೀನಿ ಆಮೇಲೆ, ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಸೆಕೆಂಡ್ ಪಾಯಿಂಟ್ ಬಂದು ಹೆಲ್ಪ್ಸ್ ಟು ಐಡೆಂಟಿಫೈ ದ ರಿವರ್ಸಲ್ ಪಾಯಿಂಟ್. ಇದು ನಮ್ಗೆ ಏನ್ ಮಾಡುತ್ತೆ, ಆಲ್ರೆಡಿ ಲೆವೆಲ್ಸ್ ಗಳನ್ನ ಡ್ರಾ ಮಾಡಿಕೊಟ್ಟಿರೋದ್ರಿಂದ ನಮಗೆ ಯಾವ ಪಾಯಿಂಟ್ ಅಲ್ಲಿ ರಿವರ್ಸಲ್ ಆಗಬಹುದು ಅನ್ನೋದನ್ನ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಹಿಂಗ್ ಕೆಳಗಡೆ ಬಂತಲ್ವಾ, ಇಲ್ಲೆಲ್ಲ ಒಂದು ಸಪೋರ್ಟ್ ಇದೆ, ಇಲ್ಲಿ ರಿಯಾಕ್ಟ್ ಮಾಡ್ತಿದೆ ಅಂದ್ರೆ ನಮಗೆ ಸ್ಟ್ರಾಂಗ್ ಆಗಿ ಗೊತ್ತಾಗುತ್ತೆ ಇಲ್ಲಿಂದ ಒಂದು ರಿವರ್ಸಲ್ ಆಗುತ್ತೆ ಅಂತ. ಯಾಕಂದ್ರೆ ಆಲ್ರೆಡಿ ನಮಗೆ ಲೆವೆಲ್ಸ್ ಗಳನ್ನ ಡ್ರಾ ಮಾಡಿರುತ್ತೆ. ಹಾಗೆ ನಿಮಗೆ ಮೂರನೇ ಪಾಯಿಂಟ್ ಬಂದು ದ ಲೆವೆಲ್ಸ್ ಆರ್ ಮೋರ್ ಆಕ್ಯುರೇಟ್. ಅಂದ್ರೆ ನಮಗೆ ಅದು ಕೊಡೋ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಗಳಿದೆಯಲ್ವಾ ಅದು ತುಂಬಾ ಆಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಅದು ಯಾಕೆ ಏನು ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಮಗೆ 4ನೇ ಪಾಯಿಂಟ್ ಬಂದು ಕ್ಯಾನ್ ಪರ್ಫೆಕ್ಟ್ಲಿ ಫಾಲೋ ದ ಬೈ ಲೋ ಅಂಡ್ ಸೆಲ್ ಹೈ ಪ್ರಿನ್ಸಿಪಲ್. ಅಂದ್ರೆ ಇದು ನಮಗೆ ಬೈ ಲೋ ಸೆಲ್ ಹೈ ಅನ್ನೋ ಒಂದು ಪ್ರಿನ್ಸಿಪಲ್ ನ ಹೇಳುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು, ಅಂದ್ರೆ ಫಾಲೋ ಮಾಡುತ್ತೆ ಅಂತ. ಇದು ನಮಗೆ ಸ್ವಿಂಗ್ ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಎಲ್ಲದೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಲೋ ಲೆವೆಲ್ ನ ಅದು ಐಡೆಂಟಿಫೈ ಮಾಡ್ಕೊಡ್ತು ಅಂದ್ರೆ ನೀವು ಆರಾಮಾಗಿ ಬೈ ಮಾಡಬಹುದು, ಹೈಗೆ ನೀವು ಸೆಲ್ ಮಾಡಬಹುದು, ಅಂದ್ರೆ ಒಂದು ಪ್ರಾಫಿಟ್ ಆದ ತಕ್ಷಣ ಸೆಲ್ ಮಾಡಬಹುದು. ಸೊ ಆ ತರ ಒಂದು ಪ್ರಿನ್ಸಿಪಲ್ ನ ಫಾಲೋ ಮಾಡ್ಕೊಂಡು ವರ್ಕ್ ಮಾಡುತ್ತೆ ಅಂತ ಇಲ್ಲಿ
ಹೇಳ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಹೆಲ್ಪ್ಸ್ ಟು ಕೀಪ್ ಮಿನಿಮಮ್ ಲಾಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಯಾವುದೇ ಟೂಲ್ ಆಗಲಿ ಅಥವಾ ನಮ್ಮ ಟ್ರೇಡಿಂಗ್ ಮೆಥಡ್ ಕೂಡ ಆಗಲಿ, ನಮಗೆ ಪ್ರಾಫಿಟ್ ಬಂದ್ರೆ ಜಾಸ್ತಿ ಬರಬೇಕು, ಲಾಸ್ ಆದ್ರೆ ಕಡಿಮೆ ಲಾಸ್ ಆಗ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇದು ಅದಕ್ಕೆ ಸಹಾಯ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ. ಸೊ ಇದಿಷ್ಟು ನಮ್ಮ SR ಲೆವೆಲ್ ನ ಬೆನಿಫಿಟ್. ಈಗ ನಾವು ನೆಕ್ಸ್ಟ್ ಕೆಲವೊಂದು ಪಾಯಿಂಟ್ಸ್ ಇದೆ, ಅದನ್ನು ಕೂಡ ನೋಡುವ. ಪ್ರತಿಯೊಂದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇದನ್ನೆಲ್ಲ ತಿಳ್ಕೊಂಡ್ರೆ ನಾವು ಒಬ್ಬ ಸಕ್ಸಸ್ಫುಲ್ ಸ್ವಿಂಗ್ ಟ್ರೇಡರ್ ಆಗೋದು. ನೋಡಿ ಇಲ್ಲೂ ಕೂಡ ಕೆಲವೊಂದು ಪಾಯಿಂಟ್ಸ್ ಇದೆ, ಜಸ್ಟ್ ಇನ್ 1 or 2 pages ಇದೆ ಅಷ್ಟೇನೆ. ಅದಾದ್ಮೇಲೆ ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತೀನಿ. ಹೂ, ವೆನ್, ವಾಟ್ ಟೈಮ್ ಫ್ರೇಮ್ ಟು ಯೂಸ್ ಅಂತ, ಅಂದ್ರೆ ಯಾರು, ಯಾವಾಗ, ಯಾವ ಟೈಮ್ ಫ್ರೇಮ್ ಅಲ್ಲಿ ನಾವು ಯೂಸ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇರೋದು ಅಷ್ಟೇನೆ. ಫಸ್ಟ್ ಪಾಯಿಂಟ್ ಬಂದು ಹೈಲಿ ಬೆನಿಫಿಷಿಯಲ್ ಫಾರ್ ಡೇ ಟ್ರೇಡರ್ಸ್, ಅಂದ್ರೆ ನಮಗೆ ಡೇ ಟ್ರೇಡರ್ಸ್ ಇದು ತುಂಬಾ ಒಂದು ಬೆನಿಫಿಟ್ ಆಗಿ ವರ್ಕ್ ಆಗುತ್ತೆ, ಅದಕ್ಕೆ ನಾವು ಯೂಸ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇರೋದು. ಹಾಗೆ ಸೆಕೆಂಡ್ ಪಾಯಿಂಟ್, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ವಿಂಗ್ ಟ್ರೇಡಿಂಗ್ ಅಂಡ್ ಪೊಸಿಷನಲ್ ಟ್ರೇಡ್ ಆಸ್ ವೆಲ್, ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಮತ್ತೆ ಪೊಸಿಷನಲ್ ಟ್ರೇಡ್ ಕೂಡ ನಮ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಅದಾದ್ಮೇಲೆ ಯಾವ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡಬಹುದು ಅಂದ್ರೆ ಎನಿ ಟೈಮ್ ಫ್ರೇಮ್, ಯಾವ್ದಾದ್ರು ಟೈಮ್ ಫ್ರೇಮ್ ತಗೊಳ್ಳಿ, 5 minutes ತಗೊಳ್ಳಿ, 1 hour ತಗೊಳ್ಳಿ, 1 month ತಗೊಳ್ಳಿ, ಹಾಗೆ 1 week ತಗೊಳ್ಳಿ, ಯಾವ ಟೈಮ್ ಫ್ರೇಮ್ ಅಲ್ಲಿ ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು. ಅಂದ್ರೆ ಒಂದು ಮಲ್ಟಿ ಪರ್ಪಸ್ ಟೂಲ್ ಇದು. ಓಕೆ, ಹಾಗೆ 4ನೇ ಪಾಯಿಂಟ್ ಬಂದು ಎನಿ ಮಾರ್ಕೆಟ್ ಕಂಡೀಷನ್, ಅಂದ್ರೆ ಯಾವ ಮಾರ್ಕೆಟ್ ಕಂಡೀಷನ್ ಅಲ್ಲಿ ನಾವು ಯೂಸ್ ಮಾಡಬಹುದು ಅಂದ್ರೆ ಎನಿ ಮಾರ್ಕೆಟ್ ಕಂಡೀಷನ್ ಅಲ್ಲಿ ನೀವು ಯೂಸ್ ಮಾಡಬಹುದು. ಇಂಡೆಕ್ಸ್ ಅಲ್ಲಿ ಯೂಸ್ ಮಾಡಿ, ಅಥವಾ ಫಾರೆಕ್ಸ್ ಅಲ್ಲಿ ಯೂಸ್ ಮಾಡಿ, ಅಥವಾ ನೀವು ಯಾವ್ದಾದ್ರು US ಸ್ಟಾಕ್ ಅಲ್ಲಿ ಯೂಸ್ ಮಾಡಿ, ಹಾಗೆ ನೀವು ಕಮೋಡಿಟಿ ಅಲ್ಲಿ ಯೂಸ್ ಮಾಡಿ, ಯಾವ್ದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ನಿಮ್ಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಎಲ್ಲೆಲ್ಲಿ ಕ್ಯಾಂಡಲ್ ಚಾರ್ಟ್ ಗಳು ಕಾಣಿಸುತ್ತೋ ಅಲ್ಲೆಲ್ಲ ಕಡೆ ಕೂಡ ಈ ಒಂದು SR ಲೆವೆಲ್ ಟೂಲ್ ನ ನೀವು ಯೂಸ್ ಮಾಡಬಹುದು. ಇದಕ್ಕೆ ಮೇನ್ ಬೇಕಾಗಿರೋದು ಪ್ರೀವಿಯಸ್ ಕ್ಯಾಂಡಲ್ ಡೇಟಾ ಅಷ್ಟೇನೆ. ಓಕೆ, ಸೊ ಪ್ರೀವಿಯಸ್ ಡೇಟಾ ಮೇಲೆ ನಮಗೆ ಲೆವೆಲ್ಸ್ ನ ಫಾರ್ಮೇಶನ್ ಮಾಡೋದು. ಸೊ ಅದು ಎಷ್ಟು ಡೇಟಾ ತಗೊಳುತ್ತೆ, ಯಾವ ತರ ವರ್ಕ್ ಆಗುತ್ತೆ, ಅದನ್ನೆಲ್ಲ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದಿಷ್ಟನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಈಗ ನಾನು ನಿಮ್ಗೆ ನಮ್ಮ SR ಲೆವೆಲ್ ಇದು ಯಾವ್ಯಾವ ಲೆವೆಲ್ಗಳು, ಯಾವ್ಯಾವ ತರ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ನೋಡಿ ಇಲ್ಲಿ 1 ಅಂತ ಇದೆ. 1 ಅಂದ್ರೆ ಏನು, ಗ್ರೀನ್ ಝೋನ್, ಅಂದ್ರೆ ನಮಗೆ ಟ್ರೆಂಡ್ ರಿವರ್ಸಲ್ ಝೋನ್. ಫಾರ್ ಎಕ್ಸಾಂಪಲ್ ಈ ತರ ಒಂದು ಡೌನ್ ಬರ್ತಿದೆ ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಇಲ್ಲಿಗೆ ಬಂದು ನಮಗೆ ಹೋಲ್ಡ್ ಮಾಡ್ತಿದೆ ಅಂದ್ರೆ ಮ್ಯಾಕ್ಸಿಮಮ್ ಟೈಮ್ ನಮ್ಗೆ ಇಲ್ಲಿಂದ ಒಂದು ರಿವರ್ಸಲ್ ಆಗುತ್ತೆ ಅನ್ನೋದು ಅರ್ಥ. ಹಾಗೆ ಇಲ್ಲಿ ನಂಬರ್ 2 ಏನಿದೆಯಲ್ವಾ, ಇದು ನಮಗೆ ರೆಡ್ ಝೋನ್, ಅಂದ್ರೆ ನಮಗೆ ಇಲ್ಲಿಗೆ ಬಂದಿದ್ದು ಹೀಗೆ ಮೇಲೆ ಹೋಯ್ತು ಅಂದ್ರೆ ಇಲ್ಲಿಗೆ ಬಂದಿದ್ದು ಸ್ವಲ್ಪ ಇಲ್ಲಿ ರಿಯಾಕ್ಟ್ ಮಾಡ್ತಿದೆ ಅಂದ್ರೆ ಅಗೇನ್ ಮತ್ತೆ ಕೆಳಗಡೆ ಬರುತ್ತೆ ಅಂತ ಅರ್ಥ. ಅದಾದ್ಮೇಲೆ ನಮಗೆ ಅಪ್ಪರ್ ಝೋನ್ ಮತ್ತೆ ಮಿಡಲ್ ಝೋನ್, ಈ 3 ಮತ್ತೆ 4 ಏನಿದೆಯಲ್ವಾ, ಇದು ನಮಗೆ ಅಪ್ಪರ್ ಮತ್ತೆ ಮಿಡಲ್ ಝೋನ್, ಅಂದ್ರೆ ಈ 2 ಇಂಪಾರ್ಟೆಂಟ್ ಲೆವೆಲ್ ಗಳ ಮಧ್ಯದಲ್ಲಿರುವಂತಹ ಝೋನ್ಗಳು. ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮಗೆ A ಮತ್ತೆ B ಅಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಝೋನ್. ಇಲ್ಲೇನು ಈ ಒಂದು ಲೆವೆಲ್ ಗಳ ಮೇಲೆ ಹೋಗುತ್ತಲ್ವಾ, ಅವೆಲ್ಲ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಟಾರ್ಗೆಟ್ ಝೋನ್ಗಳು. ಸೊ ಇದಕ್ಕಿಂತ ಮೇಲೆ ಕೂಡ ಇದೆ ನಿಮಗೆ 1 2 3 4 ಟಾರ್ಗೆಟ್ ಅಂತ ಇದೆ. ಸೊ ಅದೆಲ್ಲ ನಾನು ನಿಮಗೆ ಚಾರ್ಟ್ ಅಲ್ಲಿ ತೋರಿಸ್ತೀನಿ. ಸೊ ಇದಿಷ್ಟು ನಮ್ಮ SR ಲೆವೆಲ್ ಬಗ್ಗೆ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾವು ನಮ್ಮ SR ಲೆವೆಲ್ ನ ಇಟ್ಕೊಂಡು ಯಾವ ತರ ಒಂದು ಎಂಟ್ರಿ ಪ್ಲಾನ್ ಮಾಡಬೇಕು, ಹಾಗೆ ಈ ಲೆವೆಲ್ಸ್ ಗಳು ಏನ್ ಹೇಳ್ತವೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ, ಜೊತೆಲಿ ರೂಲ್ ಗಳು ಕೂಡ ಹೇಳ್ತೀನಿ. ಓಕೆ, ಸೊ ಅದಾದ್ಮೇಲೆ ನಾವೇನೊಂದು ಸ್ಟಾಕ್ ನ ಸೆಲೆಕ್ಟ್ ಮಾಡಿದೀವಲ್ವಾ ರಿಲಯನ್ಸ್ ಅಲ್ಲಿ, ಚಾರ್ಟ್ ಏನ್ ಹೇಳುತ್ತೆ, ನಾವ್ ಏನ್ ಮಾಡಬಹುದು ಫ್ಯೂಚರ್ ಅಲ್ಲಿ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ನೀವು ಒಂದ್ ಸ್ವಲ್ಪ ದಿನ ವಾಚ್ ಮಾಡಿ ನೋಡಿ ಏನಾಗಬಹುದು ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಇಲ್ಲಿವರೆಗೂ ನಾನು ಹೇಳಿದ್ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಮತ್ತೆ ರಿಪೀಟ್ ನೋಡಿ. ಹಂಗೂ ಕೂಡ ಏನಾದ್ರೂ ಡೌಟ್ ಇದೆ ಅಂದ್ರೆ ನನಗೆ ನೀವು ಮೆಸೇಜ್ ಇಲ್ಲ ಕಾಲ್ ಮಾಡಿ ಕೇಳಬಹುದು. ಬಟ್ ಕಾಲ್ ಮಾಡೋಕ್ಕಿಂತ ಮೊದಲು ಜಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನನಗೆ ಕಾಲ್ ಮಾಡಿ. ಓಕೆ, ಈಗ ನಾವು SR ಲೆವೆಲ್ದು ರೂಲ್ ಗಳನ್ನ ಏನಿದೆ ಅಂತ ನೋಡುವ. ಈಗ ನೋಡಿ ನೀವು ಇಲ್ಲಿ SR ಲೆವೆಲ್ ಟೂಲ್ ರೂಲ್ ಕಾಣ್ತಾ ಇದ್ರ 6 ರೂಲ್ಸ್ ಇರುತ್ತೆ, ಮೇನ್ ರೂಲ್ಸ್ ಇದು. ಮಧ್ಯದಲ್ಲಿ ಸಣ್ಣ ಪುಟ್ಟ ಬರುತ್ತೆ, ಅದೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಾನು ಇಲ್ಲಿ 6 ಪಾಯಿಂಟ್ ಗಳನ್ನು ಕೂಡ ನಾನು ಕನ್ನಡದಲ್ಲೇ ಬರ್ದಿದ್ದೀನಿ. ಮಧ್ಯದಲ್ಲಿ ಕೆಲವೊಂದು ಇಂಗ್ಲಿಷ್ ವರ್ಡ್ ಯೂಸ್ ಮಾಡಿದ್ದೀನಿ, ಬಟ್ ನಿಮ್ಗೆ ಅರ್ಥ ಆಗೋ ತರ ಕನ್ನಡದಲ್ಲೇ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ರೀಸನ್ ಇಷ್ಟೇನೆ, ಎಷ್ಟೊಂದ್ ಜನ ನಮ್ಮ ಕನ್ನಡದವರಿಗೆ ಇಂಗ್ಲಿಷ್ ಸೆಂಟೆನ್ಸ್ ಗಳು ಅರ್ಥ ಆಗಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ನಮ್ಮ ಈ ಹಳ್ಳಿ ಕಡೆ ಪಾಪ ಓದಿರೋರು ಇರ್ತಾರಲ್ವಾ, ಅವರಿಗೆ ನಾನು ಹೇಳ್ತಾ ಇರೋದು. ಬಟ್ ಪ್ರೀವಿಯಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದ್ನಲ್ವಾ, ಅದು ನಿಮ್ಗೆ ಜಸ್ಟ್ ಒಂದು ಇನ್ಫಾರ್ಮೇಶನ್ ಗಳು ನಾಲೆಜ್ ಇದ್ರೆ ಸಾಕು. ಬಟ್ ಈ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆಯಲ್ವಾ, ನೀವು SR ಲೆವೆಲ್ ನ ಯೂಸ್ ಮಾಡ್ತಾ ಇದ್ರೆ ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ಇಲ್ಲ ಒಂದು ಪ್ರಿಂಟ್ ನ ನೀವು ತಗೊಂಡಿಟ್ಕೊಂಡ್ರೆ ನಿಮ್ಗೆ ಈ ಪಾಯಿಂಟ್ ಗಳನ್ನ ನೋಡಿದ್ರೆ ಸಾಕು. ಓಕೆ, ಈಗ ಈ ಲೆವೆಲ್ ಹತ್ರ ಬಂದಿದೆ, ಈ ತರ ಆಗಬಹುದು ಅಂತ ನಿಮ್ಗೆ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಯಾರ್ಯಾರಿಗೆ ಇಂಗ್ಲಿಷ್ ಪೂರ್ತಿ ಸೆಂಟೆನ್ಸ್ ಅರ್ಥ ಆಗಲ್ಲ ಅಂತವ್ರಿಗೋಸ್ಕರ ಸೊ ಇದು ಇಂಪಾರ್ಟೆಂಟ್ ಪೇಜ್ ಆಗಿರುತ್ತೆ. ಓಕೆ, ಈಗ ನಾವು ಫಸ್ಟ್ ಪಾಯಿಂಟ್ ಏನಿದೆ ಅಂತ ನೋಡುವ. ಪ್ರೈಸ್ ನಮಗೆ ಕೆಳಗಡೆ ಬಂದು ಗ್ರೀನ್ ಸಪೋರ್ಟ್ ಝೋನ್ ನ ರೀಚ್ ಆಗಿ ಅಲ್ಲಿ ನಮಗೆ ರಿಯಾಕ್ಟ್ ಮಾಡಿದರೆ ಪ್ರೈಸ್ ರಿವರ್ಸಲ್ ಆಗಿ ಮೇಲೆ ಹೋಗುವ ಸಾಧ್ಯತೆ ಇರುತ್ತದೆ. ಅಂದ್ರೆ ನಮ್ಗೆ ಇಲ್ಲಿ ಅಪ್ ಸೈಡ್ ಹೋಗುವಂತ ಚಾನ್ಸ್ ಏನ್ ಬರುತ್ತಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇರೋದು. ಅದನ್ನ ನಾನೀಗ ನಿಮ್ಗೆ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ನಾವು 1 day ಟೈಮ್ ಫ್ರೇಮ್ ಅಲ್ಲಿ ರಿಲಯನ್ಸ್ ಚಾರ್ಟ್ ಅಲ್ಲಿ ಇದೀವಿ. 6 month ನಾನು SR ಲೆವೆಲ್ ನ ಹಾಕೊಂಡಿದ್ದೀನಿ. ಸೊ ಫಸ್ಟ್ ನಾನು ನಿಮ್ಗೆ ಕ್ವಿಕ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಆಲ್ರೆಡಿ ನಾನು ಹೇಳಿದೀನಿ, ಬಟ್ ಇಲ್ಲಿ ಚಾರ್ಟ್ ಅಲ್ಲಿ ತೋರಿಸ್ತಿರೋದ್ರಿಂದ ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ಈ ಕ್ಯಾಂಡಲ್ ಏನಿದೆಯಲ್ವಾ, ನಮ್ಗೆ ಇದು ಜುಲೈ 1st ಕ್ಯಾಂಡಲ್. ಇದು ಅಂದ್ರೆ ನಮ್ಗೆ ಜುಲೈ 1ನೇ ತಾರೀಕಿನ ಕ್ಯಾಂಡಲ್. ಸೊ ಇದು ನಮ್ಗೆ ಲೆವೆಲ್ಸ್ ನ ಯಾವಾಗ ಡ್ರಾ ಮಾಡ್ಕೊಟ್ಟಿದೆ, ನಮ್ಗೆ ಜುಲೈ 1ನೇ ತಾರೀಕಿಗೆ ನಮ್ಗೆ ಡ್ರಾ ಮಾಡ್ಕೊಟ್ಟಿದೆ. ಸೊ ಜುಲೈ 1ನೇ ತಾರೀಕಿಗೆ ನಮ್ಗೆ 9:15 ಕ್ಯಾಂಡಲ್ ಚಾರ್ಟ್ ಹಿಟ್ ಆಗ್ತಿದಾಗನೆ ನಮ್ಗೆ ಅಪ್
ಟು ಡಿಸೆಂಬರ್ ವರ್ಗು ನಮಗೆ ಈ ಒಂದು ಲೆವೆಲ್ಸ್ ಗಳನ್ನ ಡ್ರಾ ಮಾಡಿ ಕೊಟ್ಟಿದೆ. ನೋಡಿ ಇಲ್ಲಿ ನಮಗೆ ಇನ್ನ ಒಂದು ಸ್ವಲ್ಪ 1.5 ಮಂತ್ ಪೆಂಡಿಂಗ್ ಇದೆ. ಸೊ ಇದೇ ಲೆವೆಲ್ ಏನೂ ಚೇಂಜಸ್ ಆಗದೆ ಇಲ್ಲೇ ನಮಗೆ ರಿಯಾಕ್ಟ್ ಮಾಡುತ್ತೆ. ಇನ್ನ ಸ್ವಲ್ಪ ಕೆಳಗಡೆ ಹೋದ್ರೆ ನೋಡಿ ನಮಗೆ ಇಲ್ಲೂ ಕೂಡ ಲೆವೆಲ್ಸ್ ಇದೆ. ಅಂದ್ರೆ ಇದನ್ನ ಬ್ರೇಕ್ಔಟ್ ಮಾಡಿದೆ ಈಗ ಆಲ್ರೆಡಿ. ಇನ್ನ ಕೆಳಗಡೆ ಬರುವಂತ ಚಾನ್ಸಸ್ ಇದೆ ಅಂತ ಈಗ ನಮಗೆ ಪ್ರೆಸೆಂಟ್ ಹೇಳ್ತಿದೆ. ಇದನ್ನ ನಾನು ನಿಮ್ಗೆ ವೇವ್ ಕೌಂಟ್ ಮಾಡಿ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನಾಗಬಹುದು, ನಾವೇನ್ ಮಾಡ್ಬೇಕು ಅಂತ. ಬಟ್ ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಜಸ್ಟ್ ಒಂದು ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ಈ ಒಂದು SR ಲೆವೆಲ್ ಟೂಲ್ ಯಾವ ತರ ಡ್ರಾ ಮಾಡುತ್ತೆ ಅಂತ. ಓಕೆ, ನಮಗೆ ಈಗ ಅವನು ಏನ್ ಹೇಳಿದ್ದು, ಏನಾದ್ರೂ ನಮಗೆ ಮಾರ್ಕೆಟ್ ಮೇಲೆ ಹೋಗಿದ್ದು ಕೆಳಗಡೆ ಬಂದು ನಮ್ಮ ಈ ಗ್ರೀನ್ ಝೋನ್ ಹತ್ರ ಬಂದ್ರೆ ನಮಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ ಅಲ್ಲಿ ರಿಯಾಕ್ಟ್ ಮಾಡಿದ್ರೆ ಅಂತ ಹೇಳ್ತಿದ್ದಾನಲ್ವಾ. ಅದನ್ನೇ ನಾನೀಗ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ನಮಗೆ ರಿಲಯನ್ಸ್ ಏನಾಗಿದೆ, ಮೇಲೆ ಹೋಗಿದೆ. ಮೇಲೆ ಹೋಗಿದ್ದು ಇಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ, ನಮ್ಮ SR ಲೆವೆಲ್ ಹತ್ರನೇ ತಗೊಂಡು ಕೆಳಗಡೆ ಬಂದಿದೆ. ಕೆಳಗಡೆ ಬಂದಿದ್ದು ಮತ್ತೆ ಮೇಲೆ ಹೋಗಿದೆ. ನೋಡಿ ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ಹತ್ರನೇ ಒಂದು ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಕೆಳಗಡೆ ಬಂದಿದೆ. ಕೆಳಗಡೆ ಬಂದಿದ್ದು ಈ ಗ್ರೀನ್ ಝೋನ್ ನ ತುಂಬಾ ಹೊತ್ತು ಒಂದು 4-5 ದಿನ ಏನ್ ಮಾಡಿದೆ, ಒಂದು ಸಪೋರ್ಟ್ ಆಗಿ ತಗೊಂಡಿದೆ. ಸಪೋರ್ಟ್ ತಗೊಂಡು ನೋಡಿ ನಮಗೆ ಇಲ್ಲಿಂದ ಮತ್ತೆ ರಿವರ್ಸಲ್ ಆಗಿದೆ. ರಿವರ್ಸಲ್ ಆಗಿ ಎಕ್ಸಾಕ್ಟ್ ಆಗಿ ನಮ್ಮ ಮೇಲ್ಗಡೆ ರೆಸಿಸ್ಟೆನ್ಸ್ ನ ಟಚ್ ಮಾಡಿ ಮತ್ತೆ ಕೆಳಗಡೆ ಬಂದಿದೆ. ಸೊ ಇದನ್ನೇ ಅವನು ಹೇಳ್ತಾ ಇರೋದು, ಪ್ರೈಸ್ ಏನಾದ್ರೂ ಮೇಲ್ಗಡೆ ಹೋಗಿದ್ದು ನಮಗೆ ಕೆಳಗಡೆ ಈ ಗ್ರೀನ್ ಝೋನ್ ಹತ್ರ ಬಂದ್ರೆ ನಮಗೆ ಇಲ್ಲಿಂದ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ. ಮತ್ತೆ ನೋಡಿ ಮತ್ತೆ ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಯ್ತು ಅಲ್ವಾ. ಸೊ ಇದನ್ನೇ ಅವನು ಹೇಳ್ತಾ ಇರೋದು. ಅದಾದ್ಮೇಲೆ ಮತ್ತೆ ಕೆಳಗಡೆ ಈಗ ಫಾಲ್ ಆಗಿದೆ, ಬ್ರೇಕ್ಔಟ್ ಆಗಿದೆ ಈಗ. ಸೊ ಇದು ಯಾಕೆ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಬಟ್ ಅಲ್ಲಿ ಅವನು ಹೇಳ್ತಾ ಇರೋದು, ಯಾವ್ದಾದ್ರೂ ಒಂದು ಸ್ಟಾಕು ಮೇಲೆ ಹೋಗಿದ್ದು ಕೆಳಗಡೆ ಬಂದು ನಮ್ಮ ಗ್ರೀನ್ ಝೋನ್ ಹತ್ರ ಬಂದು ಇಲ್ಲಿ ರಿಯಾಕ್ಟ್ ಮಾಡ್ತಿದೆ ಅಂತ ಅಂದ್ರೆ ಇಲ್ಲಿ ನಮಗೆ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ರಿಯಾಕ್ಟ್ ಅಂತಂದ್ರೆ ಅಲ್ಲಿ ಹೋಲ್ಡ್ ಮಾಡ್ತಿದೆ ಅಂದ್ರೆ ಸಪೋರ್ಟ್ ತಗೊಂತಾ ಇದೆ ಅಂತಂದ್ರೆ. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈಗ ನಾವು ಸೆಕೆಂಡ್ ಪಾಯಿಂಟ್ ಏನಿದೆ ಅಂತ ನೋಡುವ. ಸೆಕೆಂಡ್ ಪಾಯಿಂಟ್ ಅಲ್ಲಿ ನಮಗೆ ಪ್ರೈಸ್ ಮೇಲೆ ಹೋಗಿ ರೆಡ್ ರೆಸಿಸ್ಟೆನ್ಸ್ ಝೋನ್ ನ ಬ್ರೇಕ್ ಮಾಡಿ ಅಲ್ಲಿ ರಿಟ್ರೇಸ್ಮೆಂಟ್ ತೆಗೆದುಕೊಂಡರೆ ಪ್ರೈಸ್ ಇನ್ನೂ ಮೇಲೆ ಹೋಗುವ ಸಾಧ್ಯತೆ ಇರುತ್ತದೆ. ಸೊ ಇದೇನು ಅಂತ ಈಗ ನಾವು ಚಾರ್ಟ್ ಅಲ್ಲಿ ನೋಡುವ. ಈಗ ನೋಡಿ ಅವನು ಸೆಕೆಂಡ್ ಪಾಯಿಂಟ್ ಏನ್ ಹೇಳಿದಾನೆ, ನಮ್ಮ ಈ ಒಂದು ರೆಡ್ ಝೋನ್ ನ ಪ್ರೈಸ್ ನಮಗೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಮತ್ತೆ ನಮ್ಗೆ ಅಲ್ಲಿಂದ ಮತ್ತೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಇದನ್ನ ಹೋಲ್ಡ್ ಮಾಡಿದ್ರೆ, ಓಕೆ, ಸುಮ್ನೆ ಹಿಂಗೋಗಿ ಹಿಂಗ್ ಕೆಳಗಡೆ ಬಂತು ಅಂದ ತಕ್ಷಣ ಎಂಟ್ರಿ ತಗೊಳ್ಳೋದಲ್ಲ. ಅವ್ನು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ನಮ್ಮ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ತಗೋಬೇಕು. ನೆಕ್ಸ್ಟ್ ಅಲ್ಲಿ ಹೋಲ್ಡ್ ಮಾಡಾದ್ಮೇಲೆ ನಮ್ಗೆ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ರಿಯಾಕ್ಟ್ ಮಾಡಿದ್ರೆ ನಮ್ಗೆ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ನೋಡಿ. ಸೇಮ್ ಆಗಿದೆ ಇಲ್ಲಿ ಅಲ್ವಾ TCS ಅಲ್ಲಿ. ನೋಡಿ ಇಲ್ಲಿ ನಮ್ಗೆ ಎಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ, ಎಕ್ಸಾಕ್ಟ್ ಆಗಿ ನಮ್ಮ ಈ ಒಂದು ಟಾರ್ಗೆಟ್ ಲೆವೆಲ್ ಹತ್ರನೇ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ. ಸೊ ಇದು ಯಾವಾಗ ಡ್ರಾ ಆಗಿದ್ದು ನಮ್ಗೆ ಜುಲೈ 1 ಗೆ. ಸೊ ಹಾಗೆ ಈ ಒಂದು ಮಾರ್ಕೆಟ್ ಮೂವ್ಮೆಂಟೇ ನಡೆದಿರಲ್ಲ, ಬಟ್ ನಮ್ಗೆ ಮೊದಲೇ ಹೇಳಿರುತ್ತೆ ನೋಡಪ್ಪ ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ಇಲ್ಲಿ ರಿಯಾಕ್ಟ್ ಮಾಡುವಂತ ಚಾನ್ಸ್ ಇರುತ್ತೆ ಅಂತ. ಸೊ ಇದನ್ನೆಲ್ಲ ನೀವು ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ ಮೈಂಡ್ ಸೆಟ್ ಬರೋದು ಇವೆಲ್ಲ. ಓಕೆ, ಬಟ್ ಅದನ್ನ ನಾವು ರೂಲ್ ಗಳನ್ನ ಕಂಪಲ್ಸರಿ ಫಾಲೋ ಮಾಡ್ಲೇಬೇಕು. ಈಗ ನಾವು ಥರ್ಡ್ ಪಾಯಿಂಟ್ ಹೋಗುವ. ಥರ್ಡ್ ಪಾಯಿಂಟ್ ಏನ್ ಹೇಳ್ತಿದ್ದೆ, ನಾವು ಪ್ರೈಸ್ ಮೇಲೆ ಹೋಗಿ ರೆಡ್ ರೆಸಿಸ್ಟೆನ್ಸ್ ಝೋನ್ ನ ರೀಚ್ ಮಾಡಿ ಅದರ ಒಳಗಡೆನೆ ಕ್ಲೋಸ್ ಮಾಡಿ ಅಲ್ಲಿ ರಿಯಾಕ್ಟ್ ಮಾಡಿದರೆ ಪ್ರೈಸ್ ರಿವರ್ಸಲ್ ಆಗಿ ಕೆಳಗಡೆ ಬರುವ ಸಾಧ್ಯತೆ ಇರುತ್ತದೆ. ಅಂದ್ರೆ ಒಂದು ಡೌನ್ ಸೈಡ್ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಎರಡು ಪಾಯಿಂಟ್ ಗಳು ಕೂಡ ನಮಗೆ ಒಂದು ಡೌನ್ ಸೈಡ್ ಬರುವಂತ ಒಂದು ಪಾಯಿಂಟ್ ಇದು. ಈಗ ನಿಮ್ಗೆ ಇದನ್ನ ನಾನು ಚಾರ್ಟ್ ಅಲ್ಲಿ ತೋರಿಸ್ತೀನಿ. ಈಗ ನಾವು ಬೇರೆ ಇನ್ನೊಂದು ಸ್ಟಾಕ್ ನ ತಗೊಂಡಿದೀವಿ, ನೆಸ್ಲೆ ಇಂಡಿಯಾದಲ್ಲಿ 1 ಡೇ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ನೋಡಿ ನಮ್ಗೆ ಏನ್ ಮಾಡಿದೆ ಇಲ್ಲಿ, ಇಲ್ಲೆಲ್ಲ ಒಂದು ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ತಗೊಂಡು ಮೇಲೆ ಹೋಯ್ತು ಸ್ಟಾಕು. ಮೇಲೆ ಹೋಗಿ ಎಕ್ಸಾಕ್ಟ್ ಆಗಿ ನಮ್ಗೆ ಈ ಒಂದು ರೆಡ್ ರೆಸಿಸ್ಟೆನ್ಸ್ ಝೋನ್ ಒಳಗಡೆನೆ ಕ್ಲೋಸ್ ಮಾಡಿ ಇದನ್ನ ಟಚ್ ಮಾಡಿದೆ. ನೋಡಿ ಈ ಕ್ಯಾಂಡಲ್, ಈ ಕ್ಯಾಂಡಲ್, ಈ ಕ್ಯಾಂಡಲ್. ಸೊ ಈ ಮೂರು ಕ್ಯಾಂಡಲ್ ಗಳು ಇದನ್ನ ಟಚ್ ಮಾಡಿ ನಮ್ಗೆ ಅಲ್ಲಿಂದ ಕೆಳಗಡೆ ಫಾಲ್ ಆಯ್ತು. ಇದನ್ನ ಅವ್ನು ಹೇಳ್ತಾ ಇರೋದು, ಯಾವ್ದಾದ್ರು ಒಂದು ಸ್ಟಾಕು ಹೀಗೆ ಮೇಲೆ ಹೋಗಿದ್ದು ಈ ರೆಡ್ ರೆಸಿಸ್ಟೆನ್ಸ್ ಝೋನ್ ಏನಿದೆಯಲ್ವಾ ಇದ್ರ ಒಳಗಡೆನೆ ಕ್ಲೋಸ್ ಕೊಟ್ಟು ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ನಮ್ಗೆ ಒಂದು ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇರೋದು. ಸೇಮ್ ಪ್ಯಾಟರ್ನ್ ಇಲ್ಲ ಆಗಿದೆ ನೋಡಿ ಅಲ್ವಾ. ಸೊ ಅದಕ್ಕಿಂತ ಮೊದಲು ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ ಯಾವ ತರ ರಿಯಾಕ್ಟ್ ಮಾಡಿದೆ, ಎಲ್ಲೆಲ್ಲಿ ಏನ್ ರಿಯಾಕ್ಟ್ ಮಾಡಿದೆ ಅನ್ನೋದನ್ನ ನೀವು ನೋಡಿ. ಸೊ ನಿಮ್ಗೆ ಈ ಒಂದು ಟೂಲ್ ಎಷ್ಟು ಪವರ್ಫುಲ್ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಈಗ ನಾನು ಒಂದು 3-4 ಸ್ಟಾಕ್ ಆಯ್ತು ನಿಮ್ಗೆ ಹೇಳಿದ್ದು. ಸೊ ಇದ್ರ ಜೊತೆ ನಾವು ವೇವ್ ಅನಾಲಿಸಿಸ್ ನ ಕ್ಲಬ್ ಮಾಡಿದಾಗ ಈ ಎಂಟ್ರಿನ ತಗೋಬೇಕಾ ಬೇಡವಾ ಅನ್ನೋದು ನಮ್ಗಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ನೀವು SR ಲೆವೆಲ್ ಬಗ್ಗೆ ತಿಳ್ಕೊಂತಾ ಇರೋದು, ಫಸ್ಟ್ ಇದ್ರ ರೂಲ್ ಗಳನ್ನ ನೋಡಿ, ಆಮೇಲೆ ನಾವು ಚಾರ್ಟ್ ಅಲ್ಲಿ ಎಂಟ್ರಿ ಅಂಡ್ ಎಕ್ಸಿಟ್ ನ ನಾವು ಪ್ಲಾನ್ ಮಾಡುವ. ಬಟ್ ಇವೆಲ್ಲ ನೋಡಿ ನಮ್ಗೆ ಎಷ್ಟು ಸ್ಟ್ರಾಂಗ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗುತ್ತೆ. ಐ ಥಿಂಕ್ ನೀವೆಲ್ಲೂ ನೋಡಿರಲ್ಲ ಅಂತ ಅನ್ಕೊಂತೀನಿ. ಈ ತರ ಒಂದು ಎಕ್ಸಾಕ್ಟ್ ಆಗಿ ವರ್ಕ್ ಆಗುತ್ತೆ. ಯಾಕೆಂದ್ರೆ ನಮ್ಗೆ ಈ ಲೆವೆಲ್ಸ್ ನ ಯಾವಾಗ ಡ್ರಾ ಮಾಡ್ಕೊಡುತ್ತೆ, ಜೂನ್ 1 ಅಲ್ಲೇನೆ. ಅವಾಗ ಇಲ್ಲಿ ಏನು ಆಗೇ ಇರಲ್ಲ ಕ್ಯಾಂಡಲ್ ಗಳು, ಬಟ್ ಇಲ್ಲಿ ನಮ್ಗೆ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಆಗ್ಲೇ ಹೇಳಿದಾಗೆ ಲೀಡಿಂಗ್ ಟೂಲ್ ಅಂತ ಕರೆಯೋದು. ಈಗ ನಾವು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಿದೆ ಅಂತ ನೋಡುವ. ಈಗ 4ನೇ ಪಾಯಿಂಟ್, ಪ್ರೈಸ್ ಕೆಳಗಡೆ ಬಂದು ಗ್ರೀನ್ ಸಪೋರ್ಟ್ ಝೋನ್ ನ ಬ್ರೇಕ್ ಮಾಡಿ ಅಲ್ಲಿ ರಿಟ್ರೇಸ್ಮೆಂಟ್ ತೆಗೆದುಕೊಂಡರೆ ಪ್ರೈಸ್ ಇನ್ನೂ ಕೆಳಗಡೆ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅಂದ್ರೆ ಡೌನ್ ಹೋಗುವಂತ ಚಾನ್ಸ್
ರಿಟರ್ನ್ಸ್ ಜಾಸ್ತಿ ಇರ್ತದೆ ಅಂತ ಹೇಳ್ತಾ ಇದ್ದಾನೆ ಅವನು. ಸೊ ಅದನ್ನು ಕೂಡ ಈಗ ನಾವು ಚಾರ್ಟ್ ಅಲ್ಲಿ ನೋಡುವ. ನಾವೀಗ ನೋಡಿ ಟಾಟಾ ಸ್ಟೀಲ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ನಾನು ಆಲ್ರೆಡಿ 4-5 ಸ್ಟಾಕ್ ನ ನಿಮಗೆ ತೋರಿಸ್ತಾ ಇದ್ದೀನಿ, ನಮ್ಮ ಲೆವೆಲ್ಸ್ ಎಷ್ಟು ಪವರ್ಫುಲ್ ಅಂತ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ. ಓಕೆ, ನಾನು ಆಗ್ಲೇ ಹೇಳಿದಾಗೆ. ಸೊ ಏನ್ ಹೇಳಿದೆ ನಾವು, ನಮಗೆ 4ನೇ ಪಾಯಿಂಟ್, ಯಾವ್ದಾದ್ರು ಒಂದು ಸ್ಟಾಕ್ ನಮಗೆ ಕೆಳಗಡೆ ಬಂದು ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಅಗೈನ್ ನಮಗೆ ಮತ್ತೆ ಕೆಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ. ಸೊ ನೋಡಿ, ಇಲ್ಲೆಲ್ಲ ನಮಗೆ ರಿಟ್ರೇಸ್ಮೆಂಟ್ ತಗೊಂಡಿದೆ, ಬಟ್ ಇಲ್ಲೇ ಸಪೋರ್ಟ್ ಇರೋದ್ರಿಂದ ಇದನ್ನ ರಿಯಾಕ್ಟ್ ಮಾಡಿ ಒಂದ್ಸಾರಿ ಮೇಲೆ ಹೋಯ್ತು. ಎಕ್ಸಾಕ್ಟ್ ಆಗಿ ನೋಡಿ ಇದನ್ನ ಟಚ್ ಮಾಡಿ ಮತ್ತೆ ಕೆಳಗಡೆ ಬಂತು. ಕೆಳಗಡೆ ಬಂದಿದ್ದು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಈಗ ಕೆಳಗಡೆ ಹೋಗ್ತಾ ಇದೆ. ಸೊ ಇದನ್ನ ಅವ್ನು ಹೇಳಿದ್ದು, ಈ ಒಂದು ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಒಂದು ದೊಡ್ಡ ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ದೊಡ್ಡ ಫಾಲ್ ಅಂತಂದ್ರೆ ಒಂದು ಲೆವೆಲ್ಸ್ ಇಂದ ಇನ್ನೊಂದು ಲೆವೆಲ್ಸ್ ವರೆಗೂ ಹೋಗುವಂತ ಚಾನ್ಸಸ್ ಇದೆ ಅಂತ ಅವ್ನು ಹೇಳ್ತಾ ಇರೋದು. ಓಕೆ, ಸೊ ಇದು ಕೂಡ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈಗ ನಾವು ನೆಕ್ಸ್ಟ್ ಇನ್ 2 ಪಾಯಿಂಟ್ ಇದೆ, ಅದೇನು ಅಂತ ನೋಡುವ. ಈಗ 5ನೇ ಪಾಯಿಂಟ್, ಮಿಡಲ್ ಲೆವೆಲ್ಸ್ ಹಾಗೂ ಟಾರ್ಗೆಟ್ ಲೆವೆಲ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತದೆ. ಇದನ್ನು ಕೂಡ ಈಗ ನಾನು ನಿಮ್ಗೆ ಚಾರ್ಟ್ ಅಲ್ಲಿ ತೋರಿಸ್ತೀನಿ. ಆಲ್ರೆಡಿ ನೀವು 4-5 ಸ್ಟಾಕ್ ನೋಡುವಾಗ ಆ ಮಿಡಲ್ ಝೋನ್ ಗಳು ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ ನೋಡಿರ್ತೀರಾ, ಬಟ್ ಆದ್ರೂ ಇನ್ನೊಂದ್ಸರಿ ನೋಡ್ಕೊಂಡ್ ಬರುವ ಬನ್ನಿ. ಈಗ ನೀವು ನೋಡ್ತಾ ಇರೋದು ICICI ಬ್ಯಾಂಕ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇದ್ದೀರಾ. ನೋಡಿ ಅಗೈನ್ ಮತ್ತೆ ಇನ್ನೊಂದು ಡಿಫ್ರೆಂಟ್ ಸ್ಟಾಕ್ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ನೋಡಿ ಇಲ್ಲಿ ನಮಗೆ ನಮ್ಮ ಈ ಮಿಡಲ್ ಝೋನ್ ಗಳು ಮತ್ತೆ ಈ ಮೇಲ್ಗಡೆ ಝೋನ್ ಗಳು ಎಷ್ಟು ಚೆನ್ನಾಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ ಅಂತ ನೋಡಿ. ಇಲ್ಲಿಂದ ಮೇಲೆ ಹೋಯ್ತು, ಇದನ್ನೊಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು, ಅಗೈನ್ ಮತ್ತೆ ಕೆಳಗಡೆ ಬಂತು. ನೋಡಿ ಇಲ್ಲೇ ಎಕ್ಸಾಕ್ಟ್ ಆಗಿ ಸಪೋರ್ಟ್ ತಗೊಂತು, ಮತ್ತೆ ಮೇಲೆ ಹೋಯ್ತು. ನೋಡಿ ಇಲ್ಲಿ ರಿಯಾಕ್ಟ್ ಮಾಡ್ತು, ಕೆಳಗಡೆ ಬಂದಿದ್ದು ಮತ್ತೆ ಮೇಲೆ ಹೋಯ್ತು, ಮೇಲೆ ಬ್ರೇಕ್ಔಟ್ ಕೂಡ ಮಾಡ್ತು, ಅಗೈನ್ ಇದನ್ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಮತ್ತೆ ಸೀದಾ ಕೆಳಗಡೆ ಬಂತು. ನೋಡಿ ಸೀದಾ ಕೆಳಗಡೆ ಬಂದಿದ್ದು ಏನ್ ಮಾಡ್ತು, ಅಗೈನ್ ಈ ಮಿಡಲ್ ಝೋನ್ ನ ಸಪೋರ್ಟ್ ಆಗಿ ತಗೊಂತು, ಮತ್ತೆ ಮೇಲೆ ಹೋಯ್ತು, ಇಲ್ಲಿಂದ ಮತ್ತೆ ಸೀದಾ ಕೆಳಗಡೆ ಬಂದು ಈಗ ಇಲ್ಲಿ ಟ್ರೇಡ್ ಮಾಡ್ತಾ ಇದೆ. ನೋಡಿ ಇಲ್ಲಿ ಎಲ್ಲ ಕಡೆ ಕೂಡ ನಮಗೆ ಕ್ಯಾಂಡಲ್ ಗಳು ರಿಯಾಕ್ಟ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಮಿಡಲ್ ಝೋನ್ ಗಳು ಕೂಡ ನಮಗೆ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಈ ಮೇಲ್ಗಡೆ, ಇದ್ರ ಮೇಲ್ಗಡೆ ಮತ್ತೆ ಇದ್ರ ಕೆಳಗಡೆ ಏನಿರುತ್ತಲ್ವಾ, ಅದು ಕೂಡ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳಾಗಿ ವರ್ಕ್ ಆಗುತ್ತೆ ಅಂತ ಅವ್ನು ಹೇಳ್ತಾ ಇರೋದು. ಓಕೆ, ಸೊ ಇದೆಲ್ಲ ನಿಮ್ಗೆ ನಾನು ಮುಂದೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಬರೀ ಇದೊಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇಷ್ಟಕ್ಕೆ ನಾನು ಕ್ಲೋಸ್ ಮಾಡಲ್ಲ. ನೆಕ್ಸ್ಟ್ ನಿಮ್ಗೆ ಬೇರೆ ಬೇರೆ ತರ ಪ್ಲಾನ್ ಗಳಿದೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಸ್ವಲ್ಪ ಹೊತ್ತಲ್ಲೇ. ಈಗ ನಾವು ಲಾಸ್ಟ್ ಒಂದು ಪಾಯಿಂಟ್ ಇದೆಯಲ್ವಾ, ಅದೇನಿದೆ ಅಂತ ನೋಡುವ. ಕೊನೆ ಪಾಯಿಂಟ್ ಇದು, ಲೆವೆಲ್ಸ್ ಗಳು ಒಂದರ ಮೇಲೆ ಒಂದು ಓವರ್ ಲ್ಯಾಪ್ ಆದರೆ ಅದು ನಮಗೆ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತದೆ. ಇದನ್ನು ಕೂಡ ನಾನು ಚಾರ್ಟ್ ಅಲ್ಲಿ ತೋರಿಸ್ಬಿಡ್ತೀನಿ, ಬಟ್ ಇದು ನಿಮ್ಗೆ ನೋಡಕ್ ಸಿಗಲ್ಲ, ಯಾಕಂದ್ರೆ ನೀವು 2 ಲೆವೆಲ್ಸ್ ಗಳನ್ನ ಹಾಕೊಂಡ್ರೆ ಮಾತ್ರ ನಿಮ್ಗೆ ಅದು ಕಾಣಿಸುತ್ತೆ. ಬಟ್ ಇವಾಗ ನಿಮ್ಗೆ ಅದನ್ನ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ಚಾರ್ಟ್ ಅಲ್ಲೇ ತೋರಿಸ್ಬಿಡ್ತೀನಿ. ನೋಡಿ ಈಗ ಅವ್ನು ಹೇಳ್ತಾ ಇರೋದು ಏನು ಅಂತಂದ್ರೆ, ಈಗ ನಾವು 6 ಮಂತ್ SR ಲೆವೆಲ್ ಹಾಕೊಂಡಿದೀವಲ್ವಾ, ಇದ್ರ ಜೊತೆ ನಾವು 1 ಇಯರ್ SR ಲೆವೆಲ್ ನ ಕ್ಲಬ್ ಮಾಡ್ಕೊಂಡ್ರೆ 1 ಇಯರ್ SR ಲೆವೆಲ್ ಮತ್ತೆ ಈ 6 ಮಂತ್ SR ಲೆವೆಲ್ ಗಳು ಎರಡೂ ಕೂಡ ಒಂದ್ರ ಮೇಲೆ ಒಂದು ಓವರ್ ಲ್ಯಾಪ್ ಆಯ್ತು ಅಂತಂದ್ರೆ ಅದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತದೆ ಅಂತ ಅವ್ನು ಹೇಳ್ತಾ ಇರೋದು. ಸೊ ನಾನು ಆಲ್ರೆಡಿ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮತ್ತೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ನಾನು ಎಲ್ಲಿ ಅವಾಯ್ಡ್ ಮಾಡ್ತೀನಿ, ಹಾಗೆ ಎಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅವೆಲ್ಲ ಹೇಳಿರ್ತೀನಿ. ವೀಕ್ಲಿ ಮತ್ತೆ ನಮಗೆ ಡೈಲಿ ಈ ತರ ಓವರ್ ಲ್ಯಾಪ್ ಆಯ್ತು ಅಂದ್ರೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂತ ಅರ್ಥ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸರಿ ನೋಡ್ಕೊಂಡ್ ಬನ್ನಿ. ಹಾಗೆ ಇದನ್ನ ಏನ್ ಮಾಡ್ತೀನಿ, ನೆಕ್ಸ್ಟ್ ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ 2 SR ಲೆವೆಲ್ ನ ಕ್ಲಬ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಯಾವ ತರ ಓವರ್ ಲ್ಯಾಪ್ ಆಗುತ್ತೆ ಅಂತ. ಸೊ ಇದಿಷ್ಟು ನಮ್ಮ SR ಲೆವೆಲ್ ನ 6 ಇಂಪಾರ್ಟೆಂಟ್ ಪಾಯಿಂಟ್ ಆಯ್ತು. ನಿಮ್ಗೆ ಈಗ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈಗ ನಾನು ಪ್ರಾಕ್ಟಿಕಲ್ ನಾಲೆಜ್ ನ ದಯವಿಟ್ಟು ನಿಮ್ಗೆ ಸಾರಿ ಹೇಳ್ತೀನಿ, ನಾನು ಪಾರ್ಟ್ 3 ನಲ್ಲಿ ನಿಮ್ಗೆ ಮಾಡ್ತೀನಿ. ಜಸ್ಟ್ ಒಂದು 10 to 15 ಮಿನಿಟ್ಸ್ ವಿಡಿಯೋ ಇರುತ್ತೆ. ಆಲ್ರೆಡಿ ಇದು ನಿಮ್ಗೆ 30 ಮಿನಿಟ್ಸ್ ಪ್ಲಸ್ ವಿಡಿಯೋ ಆಗಿದೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡ್ತೀನಿ. ನೋಡಿ ಈಗ ನಮ್ಗೆ ಟೈಮು 3:15 AM ಆಗಿದೆ, ಬೆಳಿಗ್ಗೆ ಅಂದ್ರೆ ರಾತ್ರಿ ಆಗಿರೋದು. ನಾನೀಗ ರಾತ್ರಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ, ನಿಮ್ಗೆ ಪ್ರಾಮಿಸ್ ಮಾಡಿದೀನಿ ಅಂತ. ಸೊ ನಾನು ಕೂಡ ತುಂಬಾ ಟಯರ್ಡ್ ಆಗಿದ್ದೀನಿ. ಸೊ ದಯವಿಟ್ಟು ಎಲ್ರಿಗೂ ಸಾರಿ ಪಾರ್ಟ್ 3 ಮಾಡ್ತಾ ಇರೋದಕ್ಕೆ. ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಇವನ್ ನಿಮ್ಗೂ ಕೂಡ ಅದನ್ನ ನೋಡ್ತಾ ಬೋರ್ ಬಂದ್ಬಿಡುತ್ತೆ. ಸೊ ನಾಳೆ ನಿಮ್ಗೆ ಪಾರ್ಟ್ 3 ನ ಅಪ್ಲೋಡ್ ಮಾಡ್ತೀನಿ. ನಾಳೆ ಅಂತಂದ್ರೆ ಈಗ ಬೆಳಿಗ್ಗೆ ಆದ್ಮೇಲೆ, ಓಕೆ, ಎಂಡ್ ಆಫ್ ದಿ ಡೇ ಒಳಗಡೆ ಅಂದ್ರೆ ಸಂಜೆ ಒಳಗಡೆ ಅಲ್ಲಿ 2 to 3 ಸ್ಟಾಕ್ ನಾನು ಅನಲೈಸ್ ಮಾಡಿ ಕಂಪ್ಲೀಟ್ ಆಗಿ ನಿಮ್ಗೆ ವೇವ್ ಅನಾಲಿಸಿಸ್ ಆಗ್ಲಿ SR ಲೆವೆಲ್ ಅನಾಲಿಸಿಸ್ ಆಗ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಆ ಸ್ಟಾಕ್ ಅಲ್ಲಿ ಏನ್ ಆಗ್ತಿದೆ, ಏನ್ ಆಗ್ಬಹುದು, ಹಾಗೆ ಪ್ರೀವಿಯಸ್ ಅಲ್ಲಿ ನಾವು ಎಲ್ಲಿ ತಗೋಬಹುದಿತ್ತು ಎಂಟ್ರಿ, ನಾನು ಎಲ್ಲಿ ತಗೊಂಡೆ, ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ. ಓಕೆ, ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋದಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇದೆ ಅಂತಂದ್ರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಅಗೇನ್ ನನಗೆ ಕೇಳಿ, ಅಥವಾ ನಾನು ಏನಾದ್ರು ಒಂದು ಮಿಸ್ ಮಾಡಿರ್ಬೋದು. ನೀವು ನೋಟಿಸ್ ಮಾಡಿದ್ರೆ ಅದು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗೆಲ್ಲರಿಗೂ ಫಾರ್ವರ್ಡ್ ಮಾಡಿ. ಸಾಕಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ, ಇದೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.